ನನ್ನ ಟಾಪಿಕ್ ಏನಿದೆ, ನಾನು ಯೇಸು ಸ್ವಾಮಿನ ಪಡ್ಕೊಳ್ಳಬೇಕಂತಂದ್ರೆ ಆ ಫಸ್ಟ್ ಕ್ವಾಲಿಟಿ ನಮ್ಮಲ್ಲಿ ಏನಿರ್ಬೇಕಂತಂದ್ರೆ ಆಸಕ್ತಿ, ದಾಹ, ಕುತೂಹಲ. ಹೇಳ್ಬಹುದಾ? ಕುತೂಹಲ. ಓಕೆ, ಯಾರು ಬರ್ಬೇಕು? ಓಕೆ, ಸೊ ಯಾರೊಬ್ಬರು ವಿಶ್ವಾಸಿ ಹೇಳ್ತಿದ್ರು, ಪಾಸರ್ ನಾನು ನಿನ್ನ ಮಮ್ಮಿಗೆ ನೋಡ್ಬೇಕು, ನಿನ್ನ ಪಪ್ಪಾಗೆ ನೋಡ್ಬೇಕು. ಯಾಕೆ? ಅವ್ರು ಎಂಥವ್ರು ಇರ್ಬೋದಂತ ಹೇಳಿ. ಎಂತ ಒಳ್ಳೆ ಹುಡುಗ, ನೀವು ಚೆನ್ನಾಗಿ ಸೇವೆ ಮಾಡ್ತಾ ಇದ್ರಿ, ನೀವು ಎಷ್ಟು ಚೆನ್ನಾಗಿದ್ರಿ, ನೀವು ಎಷ್ಟು ತಂದೆ ತಾಯಿ ಎಷ್ಟು ಚೆನ್ನಾಗಿರ್ಬೋದು ಅಂತೇಳಿ ಯಾರೊಬ್ರು ಕೇಳಿದ್ರು. ಅಂತಂದ್ರೆ ಏನ, ಪಾಸರ್ ನಮಗೊಂದು ಕುತೂಹಲ ಇದೆ, ನಾನು ನಿಮ್ಮ ಫ್ಯಾಮಿಲಿ ನೋಡ್ಬೇಕಂತೇಳಿ. ಸೊ ಇದೇ ತರ ಯಾರು ನಾವು ನೀವು ನಮ್ಮ ಮೊದಲು ಯಾರೊಬ್ಬರು ಯೇಸು ಸ್ವಾಮಿಯನ್ನ ಪಡ್ಕೊಳ್ಬೇಕಂತಂದ್ರೆ ಫಸ್ಟ್ ಪಾಯಿಂಟ್ ಏನಂತಂದ್ರೆ, ನಮ್ಮಲ್ಲಿ ಯೇಸು ಸ್ವಾಮಿ ನೋಡ್ಬೇಕಂತ, ಯೇಸು ಸ್ವಾಮಿ ಹತ್ರ ಹೋಗ್ಬೇಕಂತ ಅದು ಕುತೂಹಲ ಇರಬೇಕು. ಏನಂತಂದ್ರೆ ಆಸಕ್ತಿ ಇರಬೇಕು, ದಾಹ ಇರಬೇಕು. ಹೌದು, ನಾನು ಯೇಸು ಸ್ವಾಮಿಯನ್ನ ನೋಡ್ಬೇಕು. ಓಕೆ, ಎಲ್ಲಿ ಸ್ಟೋರಿ ಇದೆ, ಜಕ್ಕಯ್ಯ ಶ್ರೀಮಂತ, ಎಲ್ಲ ಸೆಟಲ್, ಎಲ್ಲ ಚೆನ್ನಾಗೈತಿ. ಆದ್ರೂ ಯೇಸು ಸ್ವಾಮಿ ಬಗ್ಗೆ ಬಹಳ ಕೇಳಿದ ನಂತರ ಅವ್ರ ಮನಸ್ಸಲ್ಲಿ ಒಂದು ಮಾತು ಹುಟ್ಟಿತ್ತು. ಏನಂತಂದ್ರೆ, ನಾನು ಏಸಪ್ಪಗೆ ಹೋಗಿ ನೋಡ್ತೇನೆ ಅಂತಂದ್ರೆ ಜಸ್ಟ್ ಅಪೇಕ್ಷೆ, ನಿರೀಕ್ಷೆಯನ್ನಿಟ್ಟು ನಾನು ಏಸಪ್ಪಗೆ ಹೋಗಿ ನೋಡ್ಬೇಕು, ನಾನು ಶಿಷ್ಯನಾಗುತ್ತೇನೆ, ಫಾಲೋ ಮಾಡ್ತೇನೆ, ಇದು ಅದು ಅದು ಇಲ್ಲಿ ಸೆಕೆಂಡ್ ಇದೆಲ್ಲ ಬರಲಿಲ್ಲ. ಫಸ್ಟ್ ವಿಷಯ ಏನಂತಂದ್ರೆ, ನನ್ನಲ್ಲಿ ನಿಮ್ಮಲ್ಲಿ ಆ ಯೇಸು ಸ್ವಾಮಿಯನ್ನ ಪಡ್ಕೊಳ್ಬೇಕೆಂಬುದಾಗಿ, ನೋಡ್ಬೇಕೆಂಬುದಾಗಿ ಆಸಕ್ತಿ ಇರಬೇಕು, ದಾಹ ಇರಬೇಕು, ಕುತೂಹಲ ಇರಬೇಕು. ಇಲ್ಲಂತಂದ್ರೆ ಆಗಲ್ಲ. ಈಗ ಎಕ್ಸಾಂಪಲ್ಸ್ಗೆ, ಹೊಸ ವಿಶ್ವಾಸಿ ಚರ್ಚ್ಗೆ ಬಂದಿದ್ದ ಕೂಡಲೇ ಯಾಕೆ ಬಂದಾರ ಅವರು ಚರ್ಚ್ಗೆ? ಸರಿ, ಏನಾದ್ರೆ ಅನಾರೋಗ್ಯ ಇರಬಹುದು, ಇಲ್ಲವಾದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾರ, ಚರ್ಚಲ್ಲಿ ಏನ್ ನಡೀತದೆ, ಯಾವ ತರ ಆರಾಧನೆ ಮಾಡ್ತಾರ, ಬಿಡುಗಡೆಕ್ಕಾಗಿ ಒಂದು ಆಸಕ್ತಿಯಿಂದ, ದಾಹದಿಂದ ಏನ್ ಮಾಡಿರ್ತಾರೆ, ಬಂದಿರ್ತಾರೆ. ಬಂದದ ಕೂಡಲೇ ಇಲ್ಲಿ ಸಭಾ ಪಾಲಕರು ವಿಶ್ವಾಸಿಗಳಲ್ಲೂ ಸೇರಿ ಪ್ರಾರ್ಥನೆ ಮಾಡ್ತೇವೆ, ಎಲ್ಲ ಬಿಡುಗಡೆ ಆಯಿತು, ಮತ್ತೆ ಸೆಕೆಂಡ್ ಬರೋದಿಲ್ಲ. ಅದನ್ನರ್ಥ ಇನ್ನು ಅವ್ರ ಯೇಸು ಸ್ವಾಮಿ ಯಾರಂತ ಹೇಳಿ ಇನ್ನು ನೋಡ್ಬೇಕಂತ ಆಸೆ, ಕಲಿಬೇಕಂತ ಆಸೆ, ಅದು ಕುತೂಹಲ ಯೇಸು ಸ್ವಾಮಿ ಬಗ್ಗೆ ಅಲ್ವೇ ಅಲ್ಲ. ಅವರಿಗೆ ಮೇನ್ ಉದ್ದೇಶ ಏನಾಗಿತ್ತು, ನನ್ನ ಮಗನಿಗೆ ನನಗೆ ಆರಾಮಾಗ್ಲಿ ಅಂತ ಹೇಳಿ ಶಾಕ್ ಆದ ನಂತರ ವಾಪಸ್ ಹೋಗಿರ್ತಾರೆ. ಆಮೇಲೆ ಮೊನ್ನೆ ಏನಾದ್ರೂ ಭೇಟ ಆದರೆ ಹ್ಞೂ ರೀ ಚೆನ್ನಾಗಿದ್ದೇವ್ರಿ ಸರ್ ಅಂತ ಹೇಳಿ, ಸರ್ ಬರ್ತೇವ್ರಿ ಅಲ್ಲಿ ನೀವು ಬಂದ್ರೆ ನನಗೇನು ಬೆನಿಫಿಟ್ ಐತಿ, ಜನರು ಹಂಗೆ ಹೇಳ್ತಾರೆ. ಬರ್ತೀವ್ರಿ, ನೀವು ಬಂದ್ರೆ ನನಗೇನು ಬೆನಿಫಿಟ್ ಇದೆ, ನೀವು ಬಂದ್ರೆ ನಿಮಗೆ ಲಾಭ ಇದೆ. ಸೊ ಏನಾಗುತ್ತೆ, ವರ್ಷಕ್ಕೆ ಒಂದೇ ಸರಿ ಬರುವ ವಿಶ್ವಾಸಿ ಆಗಿರ್ತಾರೆ. ಬಟ್ ಇವತ್ತು ನಾವು ನೋಡ್ತಾ ಇದ್ದೇವೆ, ಅಂತವ್ರನ್ನ ಯೇಸು ಸ್ವಾಮಿನ ಪಡ್ಕೊಂಡಿಲ್ಲ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು, ಯೇಸು ಸ್ವಾಮಿಯನ್ನ ನೀವು ಧರಿಸ್ಕೊಳ್ಬೇಕು, ಯೇಸು ಸ್ವಾಮಿ ನಿಮ್ಮಲ್ಲಿ ಇರಬೇಕು, ನಿಮ್ಮ ಕಾರ್ಯಕ್ರಿಯೆಗಳಲ್ಲಿ ಇರಬೇಕಂತಂದ್ರೆ ಫಸ್ಟ್ ವಿಷಯ, ನನ್ನಲ್ಲಿ ನಿಮ್ಮಲ್ಲಿ ಇದು ಒಂದು ವಿಷಯ ಇರಬೇಕು. ಏನಂತ ವಿಷಯ ಇರಬೇಕು? ನಾನು ಪ್ರತಿದಿನ ಏಸಪ್ಪನ ನೋಡ್ಬೇಕು, ಪ್ರತಿದಿನ ಏಸಪ್ಪ ಜೊತೆಗೆ ಮಾತನಾಡ್ಬೇಕು ಅಂತಂದ್ರೆ ಆಸಕ್ತಿ ಇರಬೇಕು. ಇವರ ಜೀವನ ನೋಡುವಾಗ ಶ್ರೀಮಂತ ಇದ್ದಾನೆ, ಚೆನ್ನಾಗಿದ್ದಿಲ್ಲ, ಸೆಟಲ್ಡ್ ಇದ್ದಾನೆ. ಆದರೆ ಜನರ ಗದ್ದಲ್ ನೋಡಿ ಇವನಿಗೆ ಒಂದು ಆಸೆ ಹುಟ್ಟಿರ್ತದೆ. ಏನಂತ ಹೇಳಿ, ನಾನು ಏಸಪ್ಪಗೆ ಹೋಗಿ ನೋಡ್ಬೇಕು. ಹೋಗಿರ್ತಾನೆ, ನೋಡಕ್ಕೆ ಆಗ್ಲಿಲ್ಲ, ಗೆಡ್ಡಿದ್ದ. ಆಮೇಲೆ ಹೋಗಿ ಯಾವನು ಮರಗೆ ಹತ್ತಿದ ನಂತರ ದೇವರು ಎಲ್ಲಾ ರಸ್ತೆಯನ್ನು ಬಿಟ್ಟು ಯಾರ ರಸ್ತೆಯಲ್ಲಿ ಮರ ಇದೆ ಅಲ್ಲೇ ಕುಂತಿದ್ದಾನೆ, ಆ ರಸ್ತೆಗೆ ಹೋಗಿರ್ತಾನೆ. ಸೊ ಫಸ್ಟ್ ಪಾಯಿಂಟ್ ಇಲ್ಲಿಂದ ಚಾಲು ಆಗುತ್ತೆ. ನಿಮ್ಮಲ್ಲಿ ಆಸಕ್ತಿ ದೇವರ ಹತ್ರ ಬರೋಕೆ ಚಾಲು ಆತಂತಂದ್ರೆ ದೇವರಿಗೆ ಗೊತ್ತಾಗ್ಬಿಡ್ತದೆ, ಆವಾಗ ದೇವರು ನಿಮ್ಮ ಹತ್ರ ಬರೋಕೆ ಚಾಲು ಮಾಡ್ತಾನೆ. ಹಲ್ಲೆಲೂಯಾ. ನೀವು ಫಸ್ಟ್ ಏನು ಮಾಡ್ಬೇಕು, ದೇವರ ಹತ್ರ ಹೋಗ್ಬೇಕು. ನೀವು ದೇವರನ್ನ ಹುಡುಕಿ ಹೋಗ್ತಿರಲ್ಲ, ಒಂದು ಕುತೂಹಲ, ನಾನು ದೇವರನ್ನ ನೋಡ್ಬೇಕಂತ ಹೋಗುವಾಗ ಅಕಸ್ಮಾತ್ ಇನ್ನೂ ನೋಡಕ್ಕೆ ಆಗಿಲ್ಲ ಅಂತಂದ್ರೆ, ಇನ್ನು ಎಲ್ಲೋ ಯಾವ ಒಂದು ಜಾಗದಲ್ಲಿ ನೀವು ವೇಟ್ ಮಾಡ್ತಿದ್ರಿ ಅಂತಂದ್ರೆ, ಯಾವ ಜಾಗದಲ್ಲಿ ವೇಟ್ ಮಾಡ್ತಾರೆ ಅಂದ್ರೆ ದೇವರು ಖಂಡಿತವಾಗಿ ಅದೇ ರಸ್ತೆಗೆ ಬರ್ತಾನೆ. ಇದು ನನ್ನ ನಂಬಿಕೆ, ಬೈಬಲ್ ಹೇಳ್ತಾ ಇರೋದು. ಈಗ ಜಕ್ಕ ಏನ್ ಮಾಡ್ತಾನೆ, ಒಂದು ಗಿಡಗೆ ಹತ್ತಿರ್ತಾನೆ. ಯೇಸು ಸ್ವಾಮಿ ಎಲ್ಲಾ ರಸ್ತೆ ಬಿಟ್ಟು ಅದೇ ರಸ್ತೆಗೆ ಹೋಗ್ಬೇಕು. ಯೇಸಪ್ಪಗೆ ಗೊತ್ತಾಯ್ತು. ಇವತ್ತು ನಾನು ಸಹ ನಿಮಗೆ ಹೇಳ್ತಾ ಇರೋದು, ನಿಮ್ಮ ಹೃದಯದಲ್ಲಿ, ನಿಮ್ಮ ಜೀವನದಲ್ಲಿ ನಿಮಗೆ ಏನೇನು ಬೇಕಾಗಿದೆ, ಏನು ಆಯಿತು, ಏನು ಆಗಬಾರ್ದು, ಎಲ್ಲ ವಿಷಯ ದೇವರಿಗೆ ಗೊತ್ತಿದೆ. ಆದ್ರೂ ಸೊಮ್ಮಿದ್ದಾನೆ, ನಮಗೇನು ಸುಮ್ಮಿದ್ದಾನೆ, ಬಟ್ ಸಮಥಿಂಗ್ ವರ್ಕ್ ಮಾಡ್ತಾ ಇದ್ದಾನೆ ದೇವರು. ಓಕೆ, ಸೊ ಫಸ್ಟ್ ವಿಷಯ, ನಾನು ದೇವರನ್ನ ಪಡ್ಕೊಳ್ಳಬೇಕಂತಂದ್ರೆ ಏನ್ ಮಾಡ್ಬೇಕು? ಆಸಕ್ತಿ ಇರಬೇಕು. ನಾನು ದೇವರನ್ನ ನೋಡ್ಬೇಕು.
ಆಸಕ್ತಿ ಇದ್ರೆ ನೀವೇನ್ ಮಾಡ್ತೀರಾ? ದೇವರ ವಾಕ್ಯ ಕೇಳಕ್ಕೆ ಬಂದೇ ಬರ್ತೀರಿ ಚರ್ಚ್ಗೆ. ಓಕೆ, ಉಪವಾಸ ಮಾಡೇ ಮಾಡ್ತೀರಿ, ಬೈಬಲ್ ಓದೋದುತ್ತೀರಿ, ಪ್ರಾರ್ಥನೆ ಮಾಡ್ತೀರಿ. ಓಕೆ, ಸೊ ಇದು ಏಕದಮ್ ಆಗ್ತಾ ಇಲ್ಲ. ಹೊಸದಾಗಿ ನೀವು ಬಂದಿರಿ, ಬಂದ ಮೇಲೆ ಪಶ್ಚಾತ್ತಾಪ ಏನೋ ಪ್ರಾರ್ಥನೆ ಏನೋ ಈಗ ಬರ್ತಾ 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 ಎಲ್ಲ ಗೊತ್ತಾಯ್ತು. 20 ವರ್ಷ ಐತಿ ಈಗ. ಆದ್ರೂ 20 ವರ್ಷ ಆಗಿದ್ರು ಸಹ ಆವಾಗ ಇದ್ದುದು ಆಸಕ್ತಿ, ಆವಾಗ ಇದ್ದುದು ಪ್ರೀತಿ ಇವಾಗ ಇಲ್ಲ. ಹೌದಲ್ರಿ? ಇಟ್ಸ್ ಫ್ಯಾಕ್ಟ್. ನೀವು ಲೋಕದಲ್ಲಿ ಸಹ ಸ್ಟಾರ್ಟಿಂಗ್ ಯಾವಾಗ ನಾವು ಫ್ರೆಂಡ್ಶಿಪ್ ಮಾಡಿರ್ತೇವಲ್ಲ, ಚೆನ್ನಾಗಿ ಫ್ರೆಂಡ್ಶಿಪ್, ಚೆನ್ನಾಗಿ ಮಾತಾಡ್ತೇವೆ, ಬೆಟ್ಟು ಊಟ ಮಾಡಲ್ಲ, ಎಲ್ಲ ಅಷ್ಟಿರ್ತೇವೆ. ಆದ್ರೆ ಸ್ವಲ್ಪ 1, 2, 3, 4, 5 ವರ್ಷ ಆದ ನಂತರ ನಾನೇ ಫೋನ್ ರಿಸೀವ್ ಮಾಡಲ್ಲ. ಅವರು ನಿಮ್ಗೆ ಯಾಕೆ ನಾನು ಬ್ಲೇಮ್ ಮಾಡ್ಬೇಕು? ನಾನೇ ಫೋನ್ ರಿಸೀವ್ ಮಾಡಲ್ಲ. ಯಾವಾಗ ರಿಸೀವ್ ಮಾಡ್ತೀನಿ ಅಂದ್ರೆ ಕೆಲಸ ಇದ್ದರೆ ಅಷ್ಟೇ, ಇಲ್ಲಂತಂದ್ರೆ ಬಿಟ್ಬಿಡ್ತೇವೆ. ದಿಸ್ ಇಸ್ ಅ ಲೋಕದ ಪ್ರೀತಿ. ಬಟ್ ಏಸಪ್ಪ ಬಗ್ಗೆ ನೀವು ಆವಾಗ ನಂಬಿದ್ದೇವೆ. ಇವತ್ತುವರೆಗೆ ನಮ್ಮ ಪ್ರೀತಿ ದೇವರಿಗಾಗಿ ಬೆಳೆಯಬೇಕಾಗಿತ್ತು. ಹೊರತೇನಾಯ್ತು? ವರ್ಷಕ್ಕೆ ಒಂದ್ಸರಿಗೆ ಚರ್ಚ್ಗೆ ಬರ್ತೇವೆ, ತಿಂಗಳಿಗೆ ಒಂದ್ಸರಿ ಚರ್ಚ್ಗೆ ಬರ್ತೇವೆ, 3 ತಿಂಗಳಿಗೆ ಒಂದ್ಸರಿ ಚರ್ಚ್ಗೆ ಬರ್ತೇವೆ. ಹಾಗಾದ್ರೆ ನಿಮ್ಮಲ್ಲಿ ಆ ದೇವರ ನೋಡ್ಬೇಕಂತ ಕುತೂಹಲ ಇಲ್ಲ, ಆಸಕ್ತಿ ಇಲ್ಲ, ಆ ದಾ ಇಲ್ಲ. ಏನಾಗಿದೆ? ಒಣಗಿ ಹೋಗ್ಬಿಟ್ಟಿದೆ. ಸೊ ಫಸ್ಟ್ ವಿಷಯ ನಾವು ನೋಡ್ತಾ ಇದ್ದೇವೆ. ಇವನು ಯಾರು? ಜಕ್ಕಯ್ಯ ಏಸಪ್ಪನ ನೋಡ್ಬೇಕಂತ ಹೇಳಿ ಬಂದಿರ್ತಾನೆ. ನೋಡಕ್ಕೆ ಆಗ್ಲಿಲ್ಲ, ಆದ್ರೂ ಪ್ರಯತ್ನ ಪಡ್ತಾನೆ. ಇವಾಗ ನಾವು ನೋಡ್ತೇವೆ ಏಸಪ್ಪ ಏನ್ ಮಾಡ್ತಾನ್ರಿ. 9ನೇ ವಚನ ಓದಿ. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು, ಇವನು ಸಹ ಅಬ್ರಹಾಮನ ವಂಶಸ್ಥನಲ್ಲವೇ? ಹಲ್ಲೆಲೂಯ. ಇವಾಗ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಅದೇ ರಸ್ತೆಗೆ ಹೋಗುವಾಗ ಜಕ್ಕಯ್ಯ ತಟ್ನೆದ್ದು ಬಾ ಮನೆಗೂ ಹೋದಾಗ ಎಲ್ಲಾ ಮುಗಿಸಿದ ನಂತರ ಜಸ್ಟ್ ನೋಡಿ, ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ಬೇಕು, ನಿಮ್ಮ ಕುಟುಂಬದಲ್ಲಿ ಬದಲಾವಣೆ ಆಗ್ಬೇಕು, ನಿಮ್ಮ ಹೃದಯ ಚೇಂಜ್ ಆಗ್ಬೇಕಂತಂದ್ರೆ ಯೇಸು ಸ್ವಾಮಿ ನಿಮ್ಮ ಮನೆಗೆ ಬರಬೇಕು, ಯೇಸು ಸ್ವಾಮಿ ನಿಮ್ಮ ಮನೆಯಾಗ ಇರಬೇಕು, ಯೇಸು ಸ್ವಾಮಿ ನಿಮ್ಮಲ್ಲಿ ಇರಬೇಕು. ಆವಾಗ ಚೇಂಜಸ್ ಆಗತ್ತೆ. ಇವ್ರ ಕೆಲಸ ಏನಿತ್ತು? ಮತ್ತಾದ ಕೆಲಸ ಏನಿತ್ತು? ಟ್ಯಾಕ್ಸ್ ಕಲೆಕ್ಟರ್. 100ರಲ್ಲಿ 120 ರೂಪಾಯಿ ಕಲೆಕ್ಷನ್ ಮಾಡೋದು, 20 ರೂಪಾಯಿ ಜೋಬ್ಗೆ ಹಾಕೋದು. ಅಂತ ಮನ್ಸ ದೇವರನ್ನ ನೋಡಕ್ಕೆ ಹೋದಾಗ ನೋಡಕ್ಕೆ ಆಗ್ಲಿಲ್ಲ. ಲಾಸ್ಟ್ಗೆ ದೇವರ ಹೊರತ ನಾನ್ ನಿನ್ ಮನೆಗೆ ಬರ್ತಾ ಇದ್ದೀನಿ ಬಾರಪ್ಪ ಅಂತೇಳಿ ಮನೆಗೂ ಹೋಗುವಾಗ ಅಲ್ಲೇ ಎಲ್ಲಾ ಘಟನೆ ನಡೀತದೆ. ಹೇಳ್ತಾನೆ, ನಾನು ಮಾಡಿದ ತಪ್ಪೈತ್ರಿ, 4 ಪಟ್ಟು ವಾಪಸ್ ಕೊಡ್ತೇನೆ, 2 ಪಟ್ಟು ವಾಪಸ್ ಕೊಡ್ತೇನೆ. ಅದಕ್ಕೆ ಏಸಪ್ಪ ಹೇಳ್ತಾನೆ, ಇವತ್ತು ಈ ಮನೆಗೆ ರಕ್ಷಣೆ ಆಯ್ತು. ಹಾಲೆಲೂಯ. ಯೇಸು ಸ್ವಾಮಿ ನಿಮ್ಮ ಮನೆಗೆ ಬರಬೇಕು. ಯೇಸು ಸ್ವಾಮಿ ನಿಮ್ಮ ಮನೆಗೆ ಬರ್ಬೇಕಂತಂದ್ರೆ ಫಸ್ಟ್ ನಾನು ಹೋಗ್ಬೇಕಾ ಇಲ್ಲ ಫಸ್ಟ್ ಯೇಸು ಸ್ವಾಮಿ ಬರ್ತಾನೆ? ಆಕ್ಯುರೇಟ್ಲಿ ಫಸ್ಟ್ ನಾವು ಹೋಗ್ಬೇಕು. ಯಾವ ತರ? ಜಕ್ಕಯ್ಯ ಯೇಸು ನೋಡಕ್ಕೆ ಹೋದ, ಫೇಲ್ ಆಯ್ತು, ಪರವಾಗಿಲ್ಲ, ದೇವರು ಪಾಸ್ ಮಾಡ್ತಾನೆ. ಸೊ ನಾವು ದೇವರನ್ನ ಹಿಂಬಾಲಿಸಿಗೆ ಹೋಗುವಾಗ ಫೇಲ್ ಆಗಿರ್ತೇವೆ, ಡೋಂಟ್ ವರಿ, ದೇವರು ಪಾಸ್ ಮಾಡ್ತಾನೆ. ಈಗ ಮನೆಗೆ ಹೋದ ನಂತರ ಏಸಪ್ಪ ಹೇಳಿಲ್ಲ, ಬೈಬಲ್ ಸರಿಯಾಗಿ ಏಸಪ್ಪ ಹೇಳಿಲ್ಲ ನೀ ಹಂಗದಿಯೋ ಪಾಪ, ಒಂದು ಮಾತಿಲ್ಲ. ಏಸಪ್ಪ ಮನೆಗೆ ಬಂತಂದ್ರೆ ಸಾಕು, ಅದು ಅವನ ಕಣ್ಣುಗಳೇನಾಗತ್ತೆ? ಬಿಚ್ಚಲ ಪಡುತ್ತದೆ. ಅವನಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ತಪ್ಪೇನು ಒಳ್ಳೇದೇನು. ಏಸಪ್ಪ ನಿಮ್ಮ ಮನೆ ಅಂದ್ರೆ ನಿಮ್ಮ ಹೃದಯದಲ್ಲಿ ಇಲ್ಲಂತಂದ್ರೆ ತಪ್ಪಿಗೆ ಸಹ ನೀವೇನ್ ಮಾಡ್ತೀರಿ? ನಿಮ್ಗೆ ಕಣ್ಣು ಕಾಣೋದಿಲ್ಲ, ಅಂದ್ರೆ ಆತ್ಮಿಕ ಕಣ್ಣು ಕಾಣೋದಿಲ್ಲ. ನೀವು ತಪ್ಪು ಮಾಡ್ತಾನೆ ಇರ್ತೀರಿ. ಬಟ್ ಏಸಪ್ಪ ನನ್ನಲ್ಲಿ ಅಂತಂದ್ರೆ ಜಕ್ಕಯ್ಯ ಮನೆಯಲ್ಲಿ ಇದ್ದ ಕಾರಣಕ್ಕಾಗಿ ಜಸ್ಟ್ ಮನೇಲಿ ಕುಂತಿದ್ದಾರೆ, ಏನೋ ಊಟ ಗೀಟ ಮಾಡಿರ್ಬೋದು. ಆದ ನಂತರ ಇಮಿಡಿಯೇಟ್ಲಿ ಹೇಳ್ತಾನೆ, ನನ್ನ ಹಂಗೈತಿಪ್ಪ, ನನ್ನ ಅಕ್ಷರ ನೋಡು. ಆದ ನಂತರ ಇಮಿಡಿಯೇಟ್ಲಿ ಏಸಪ್ಪ ಏನ್ ಮಾಡ್ತಾನೆ? ಅವತ್ತ ಹಿಂಬಾಲಿಸ್ತಾನೆ. ಹಾಲೆಲೂಯ. ಓಕೆ, ಇವಾಗ ನಾವು ನೋಡ್ತಾ ಇದ್ದೇವೆ. ಇವತ್ತು ಇದರಲ್ಲಿ ಏನ್ ಕಲಿತಾ ಇರ್ತಂದ್ರೆ, ಯೇಸು ಸ್ವಾಮಿ ನನ್ನ ಮನೆಗೆ ಬರಬೇಕಂತಂದ್ರೆ ನಾನೇನ್ ಮಾಡ್ಬೇಕು? ಇಲ್ಲಾಂದ್ರೆ ಯೇಸು ಸ್ವಾಮಿನ ನಾನು ಪಡೆದುಕೊಳ್ಬೇಕಂತಂದ್ರೆ ಏನ್ ಮಾಡ್ಬೇಕು? ನಮ್ಮಲ್ಲಿ ಆಸಕ್ತಿ ಇರಬೇಕು, ಆಸಕ್ತಿ ಉಳ್ಳವರಾಗಿ ನಾವು ಇರಬೇಕು. ಫಸ್ಟ್ ಪಾಯಿಂಟ್ ನಾವು ನೋಡಿದ್ದೇವೆ. ಓಕೆ, ಸೆಕೆಂಡ್ ಇನ್ನೊಂದು ವಚನ ಓದ್ರಿ. ಲೂಕ 24:1-3. ಲೂಕ 24:1-3. ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೇ ದಿವಸದಲ್ಲಿ ಇನ್ನು ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಸಮಾಧಿಗೆ ಮುಚ್ಚಿದ ಕಲ್ಲು ಅಲ್ಲಿಂದ ಉರುಳಲ್ಪಟ್ಟಿರುವುದನ್ನು ಕಂಡು ಒಳಕ್ಕೆ ಹೋಗಿ ನೋಡುವಲ್ಲಿ ಯೇಸು ಸ್ವಾಮಿಯ ದೇಹವು ಕಾಣಲಿಲ್ಲ. ಬಸ್, ಥ್ಯಾಂಕ್ ಯು. ಇವ್ರು ಏನ್ ಮಾಡ್ತಾರೆ? ಯೇಸು ಸ್ವಾಮಿ ಸತ್ತಿದ ನಂತರ ಸಮಾಧಿಗೆ ಹಾಕಿರ್ತಾರೆ. 3-4 ಹೆಣ್ಮಕ್ಳು ಏನ್ ಮಾಡ್ತಾರೆ? ಒಂದು ಸುಗಂಧವಾದ ಇತ್ರ ತೆಗೆದುಕೊಂಡು ಆ ಯೇಸು ಸ್ವಾಮಿ ಸಮಾಧಿ ಹತ್ರ ಹೋಗ್ತಾರೆ. ಹೋಗಿ ಒಳಗಡೆ ಹೋದಾಗ ಅಲ್ಲಿ ಯೇಸು ಸ್ವಾಮಿ ಇರಲ್ಲ.
ಭಯ ಪಡ್ತಾರೆ. ಸ್ವರ್ಗದೂತ ಬರ್ತಾನೆ ಅಂದ್ರೆ ಹೇಳಿರ್ತಾನೆ. ಸೊ ಇವ್ರ ಮೇನ್ ಉದ್ದೇಶ ಏನಿತ್ತು? ಅಲ್ಲೇ ಹೋಗಕ್ಕೆ, ಸಮಾಧಿ ಹತ್ರ ಹೋಗಕ್ಕೆ ಇವ್ರ ಮೇನ್ ಉದ್ದೇಶ ಏನಾಗಿತ್ತು? ಅಕ್ಯುರೇಟ್ಲಿ ಯೇಸು ಸ್ವಾಮಿನ ನೋಡ್ಬೇಕಂತ ಹೇಳಿ ಹೋಗಿದ್ರು. ಆಮೇಲೆ ಅವ್ರ ಮೈಯಾಗ ಅದು ಆ ವ್ಯವಸ್ಥೆ ಇತ್ತು, ಎತ್ತರ ಹಾಕಿ ಬರ್ಬೇಕಂತೇಳಿ, ಸೇವೆ ಮಾಡಿ ಬರ್ಬೇಕಂತೇಳಿ. ಇವರು ಹೋಗ್ತಿರುವಾಗಲೇ ನಾವು ನೋಡ್ತಾ ಇದ್ದೇವೆ, ಅಲ್ಲೇ ಕಬ್ರೇನಿದೆ, ಅದು ಸಮಾಧಿ ಏನಿದೆ, ಖಾಲಿ ಇದೆ, ಯಾರಿಲ್ಲ. ಬಟ್ ಅವರಲ್ಲಿ ಒಂದು ಕುತೂಹಲ ಏನಂತಂದ್ರೆ, ನಾವು ನಮ್ಮ ಯೇಸು ಸ್ವಾಮಿ ಹೇಳಿದ 3 ದಿನ ಆದ ನಂತರ ಎದ್ದು ಹೋಗ್ತೇನೆ, ಇದು ಮರ್ತು ಬಿಟ್ಟಿರಬಹುದು. ಆದ್ರೂ ಯೇಸು ಸ್ವಾಮಿನ ನೋಡಕ್ಕೆ ಹೋದ್ರು. ನೋಡಕ್ಕೆ ಹೋದಾಗ ಯೇಸು ಸ್ವಾಮಿ ಸಿಗ್ಲಿಲ್ಲ. ನೀವೇನ್ ಮಾಡ್ತೇವೆ? ಯೇಸು ಸ್ವಾಮಿನ ನೋಡಕ್ಕೆ ಬರ್ತೇವೆ ಚರ್ಚ್ಗೆ. ಯೇಸು ಸ್ವಾಮಿ ನೋಡ್ಬೇಕಂತ ನಮ್ಮಲ್ಲಿ ಅಂದ್ರೆ ಬೈಕ್ ಇರ್ತದೆ. ಓಕೆ, ರೈಟ್. ಇವರು ಹೋದ್ರು, ಫೇಲ್ ಆದ್ರು. ಆದ್ರೆ ನೋಡಿ ದೇವ್ರು ಸಕ್ಸಸ್ ಮಾಡ್ತಾನ. ಮಾರ್ಕ್ 16:9. ವಾರದ ಮೊದಲನೇ ದಿನ ಬೆಳಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಬಸ್, ಥ್ಯಾಂಕ್ ಯು. ಆಕೆಗೆ 7 ದೆವ್ವಗಳು. ಸರಿ, ಓಕೆ. ಸೊ ಈಗ ನೋಡ್ರಿ, ಯೇಸು ಸ್ವಾಮಿ ಸತ್ತಿದ ನಂತರ ಯಾರು ನೋಡಕ್ಕೆ ಹೋಗಿದ್ರು ಯೇಸು ಸ್ವಾಮಿಗೆ? ಇದೇ ಗುಂಪು. ಯಾವ ಗುಂಪು ಇದು? ಲೂಕದಲ್ಲಿ, ಇದು ಮಾರ್ಕಲ್ಲಿ 16ನೇ ಅಧ್ಯಾಯ 9 ಇದೆಲ್ಲ. ಇದೇ ಗುಂಪು ಹೋಗಿದ್ರು. ಅಲ್ಲೇ ಯೇಸು ಸ್ವಾಮಿ ಸಿಗ್ಲಿಲ್ಲ. ವಾಪಸ್ ಬಂದಿರಬಹುದು, ಬಂದರು. ಬಟ್ ಯೇಸು ಸ್ವಾಮಿ ಜೀವಂತ ಆದ ನಂತರ ಯೇಸು ಸ್ವಾಮಿಗೆ ಶಿಷ್ಯರಿದ್ರು 12 ಒಬ್ಬ ಹೋಗ್ಬಿಟ್ಟಿದ, 11 ಶಿಷ್ಯ. ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ. ಈ ಅಮ್ಮಂದಿರು ಗುಂಪಾಗಿ ಯೇಸು ಸ್ವಾಮಿಗೆ ನೋಡಕ್ಕೆ ಹೋಗಿರ್ತಾರೆ. ಯೇಸು ಸ್ವಾಮಿ ಜೊತೆಗೆ ಸೇವೆ ಮಾಡೋರು ಶಿಷ್ಯರು ಯಾಕೆ ಹೋಗಿಲ್ಲ? ಪತ್ರಸ್ ಪೇತ್ರನು ಯಾವಾಗ್ಲೂ ಮುಂದೆ ಮುಂದೆ ಓಡೋವನೆ. ಇವತ್ತು ಸಮಾಧಿ ಹತ್ರ ಹೋಗ್ತಾ ಇಲ್ಲ ನೋಡಕ್ಕೆ. ಆ ಮಾತು ನಂಬ್ತಾ ಇಲ್ಲ. ಯೇಸುಸ್ವಾಮಿ 3 ದಿನ ಅದನ್ನ ಎದ್ದು ಬರ್ತಾರ, ನಂಬಿಲ್ಲ. ಆದ್ರೂ ಈ ಲೇಡೀಸ್ ಗುಂಪು, ವುಮೆನ್ ಗುಂಪು ಏನ್ ಮಾಡ್ತಾರ? ಎಲ್ಲಾ ಪದಾರ್ಥವನ್ನು ತೆಗೆದುಕೊಂಡು ಹೋಗಿ ನೋಡಕ್ಕೆ ಆಸಕ್ತಿಯಿಂದ, ದಾಹದಿಂದ, ಕುತೂಹಲದಿಂದ ಹೋಗಿರ್ತಾರೆ. ಅಲ್ಲಿ ಸಪ್ಪ ಇಲ್ಲ. ಇವ್ರ ಕೆಲಸ, ಇವ್ರ ಪಾಲ್ ಮುಗೀತು. ಈಗ ದೇವರ ಅದ್ಭುತ ಮಾಡ್ತಾನೆ. ಏನಂತ ನಿಮ್ಗೆ ಅಲ್ಲೇ ಸಿಗ್ಲಿಲ್ಲಲ್ಲ, ಬರ್ರಿ, ನಾನು ನಿಮ್ಮನ್ನ ಫಸ್ಟ್ ಮೊದಲು ಶಿಷ್ಯರಿಗೆ ಕಾಣಿಸ್ಕೊಡಲ್ಲ, ಫಸ್ಟ್ ಯಾರಿಗೆ ಕಾಣಿಸ್ಕೊಡೋದು? ನಿಮ್ಮನ್ನೇ ಕಾಣಿಸ್ಕೊಡ್ತೇನೆ. ಸೊ ನಾನೇನು ಬರ್ತೀನಿ ಅಂತಂದ್ರೆ, ಯಾರು ದೇವರನ್ನ ನೋಡಕ್ಕೆ ಹೋಗ್ತಾನೆ ಅಂತವರನ್ನ ದೇವರೇ ನೋಡಕ್ಕೆ ಬರ್ತಾನೆ. ಹಾಲೆಲೂಯ, ಹಾಲೆಲೂಯ. ದೇವರನ್ನ ನೋಡ್ಬೇಕು ಕುತೂಹಲದಿಂದ ಯಾರು ಕಾಯ್ತಾ ಇದಾರೆ ಅಂತಂದ್ರೆ, ಅಂತವರನ್ನ ದೇವರು ಸಹ ಕುತೂಹಲದಿಂದ ನೋಡಕ್ಕೆ ಕಾಯ್ತಿರ್ತಾನೆ. ಯಾಕೆ? ಈ ಎಲ್ಲರೂ ಹೋದ ನಂತರ ಅಲ್ಲಿ ಸಿಗ್ಲಿಲ್ಲ. ಬಟ್ ದೇವರೇ ಎದ್ದ ನಿಂತ ನಂತರ ಬರ್ತಾನೆ, ಅವರಿಗೆ ಮಾತಾಡ್ತಾನೆ, ತನ್ನನ್ನ ಏನ್ ಮಾಡ್ತಾನೆ? ಕೊಡ್ತಾನೆ. ಅದನ್ನರ್ಥ ಇವರು ಏಸಪ್ಪಗೆ ಪಡ್ಕೊಂಡ್ರು. ಏಸಪ್ಪ ಸಿಗ್ಬೇಕಾಗಿತ್ತಲ್ಲ ತಾನೆ, ಏಸಪ್ಪಗೆ ನೋಡ್ಬೇಕಾಗಿತ್ತಲ್ಲ ತಾನೆ. ಅದೇ ಜಕ್ಕಾಯ ಏಸಪ್ಪಗೆ ನೋಡ್ಬೇಕು ಹೋದ, ಆಗ್ಲಿಲ್ಲ. ಏಸಪ್ಪನೇ ಬಂದ್ರು, ಈಗ ಪಡ್ಕೊಂಡಾನೆ. ಏಸಪ್ಪ ಅವ್ರ ಜೀವನದಲ್ಲಿ ಬಂತು. ಅದೇ ತರ ಇವರಮ್ಮರು ಹೋಗಿರ್ತಾರೆ, ಆಸಕ್ತಿ ದಾನದಿಂದ ಹೋಗಿರ್ತಾರೆ, ಆಗ್ಲಿಲ್ಲ. ಆವಾಗ ಲಾಸ್ಟ್ ಕೇಸ್ ಬರ್ತಾನ, ಹೌದು ಅವ್ರ ಮುಂದೆ ಪ್ರಕಟಿಸ್ತಾನೆ ತನ್ನ ಅಂತಂದ್ರೆ ಏಸಪ್ಪನ ನೋಡ್ಬಿಟ್ರು, ಪಡೆದುಕೊಂಡು ಬಿಟ್ರು. ಸೊ ಇದೇ ತರ ಫಸ್ಟ್ ನಮ್ಮಲ್ಲಿ ಏನ್ ಮಾಡಬೇಕು? ದೇವರನ್ನ ನೋಡ್ಬೇಕು. ಏಸಪ್ಪ ನನ್ನ ಮುಂದೆ, ನಿಮ್ ಮುಂದೆ ತನ್ನನ್ನ ಪ್ರಕಟಿಸಬೇಕೆಂಬುದಾಗಿ ಅಂತಂದ್ರೆ ನಾವೇನ್ ಮಾಡ್ಬೇಕು? ಆಸಕ್ತಿ ಉಳ್ಳವರಾಗಿರ್ಬೇಕು. ಪ್ರತಿದಿನ, ಎವ್ರಿ ಮಾರ್ನಿಂಗ್, ಮಧ್ಯಾಹ್ನ, ನೈಟ್, ಯಾವಾಗ ಟೈಮ್ ಸಿಗ್ತಿದೆ ಆವಾಗ ಏಸಪ್ಪ ಜೊತೆ ಮಾತಾಡ್ಬೇಕು, ನಿನ್ನ ನೋಡ್ಬೇಕು. ದೇವರಿಗಾಗಿ ಆಸಕ್ತಿ ನಮ್ಮಲ್ಲಿ ಇರ್ಬೇಕೆಂಬುದಾಗಿ ಇದರಲ್ಲಿ ನಾವು ನೋಡ್ತಾ ಇದ್ದೇವೆ. ಓಕೆ, ಇವಾಗ ನಾವು ನೋಡ್ತೇವೆ ಶಿಷ್ಯರಿದ್ದಾರೆ, 12 ಶಿಷ್ಯರಿದ್ದಾರೆ. 11 ಶಿಷ್ಯರು ಯಾರು ಹೋಗಿಲ್ಲ. ಈ ಅಮ್ಮಂದಿರು ಬಂದು ಹೇಳ್ತಾರೆ, ಯಾರು ನಂಬಲಿಲ್ಲ. ಅವ್ರಿಗೇನಂತ ಒಂದು ಸ್ಟೋರಿ ಹೇಳ್ತಾ ಇದ್ದಾರಂತೆ. ಅದು ಇಮಿಡಿಯೇಟ್ಲಿ ಪೇತ್ರ, ನೋಡ್ರಿ 11 ಶಿಷ್ಯಲ್ಲಿ ಮಾತು ಪೇತ್ರ ನೋಡು ಹೋಗ್ತಾನೆ. ನಾನು ನಿಮ್ಗೆ ಹೇಳ್ತಾ ಇರೋದು, ಈ ಚರ್ಚಲ್ಲಿ ನಾವು ಬಹಳ ಜನ ಇದ್ದೇವೆ. ಈ ಪೇತ್ರನ ಹಾಗೆ ಮತ್ತೆ ಈ ಅಮ್ಮನ ಗುಂಪನ ಹಾಗೆ ಯಾರು ಓಡ್ ಹೋಗ್ತಾ ಇದ್ದೀರಿ ದೇವರ ಹತ್ರ? ಯಾರು ಹುಡುಕ್ತಾ ಇದ್ದೀರಿ ಸಪ್ಪ? ಯಾರ್ಯಾರು ನಿಮ್ಮಲ್ಲಿ ಆಸಕ್ತಿ ಇದ್ರ ದೇವರಿಗೆ ನೋಡ್ಬೇಕಂತೆ? 11 ಶಿಷ್ಯಲ್ಲಿ ಒಬ್ಬ ನೋಡ್ ಹೋದ. ಎಷ್ಟು ವಿಶ್ವಾಸದಲ್ಲಿ ಈ ಮಾತ್ರ ಗುಂಪು 3-4 ಜನ ಹೆಣ್ಮಕ್ಳು ಹೋಗಿರ್ತಾರೆ. ಅದಕ್ಕೆ ನಾನು ನಿಮಗೆ ಸಹ ಹೇಳ್ತೇನೆ, ನಿಮ್ಮ ಗುಂಪಲ್ಲಿ, ನಿಮ್ಮ ಶಿಗ್ಗಾಂವ್ ಚರ್ಚಲ್ಲಿ ನೀವೇನಾದ್ರೆ ದೇವರನ್ನ ಹುಡುಕ್ತಾ ಇದ್ದೀರಾ? ದೇವ್ರು ನೋಡ್ಬೇಕಂತ ಆಸಕ್ತಿ ನಿಮ್ಮಲ್ಲಿ ಇದೆಯಾ? ಇರಬೇಕು.
ಆವಾಗ ಮಾತ್ರ ದೇವರು ನಿಮ್ಮನ್ನ ಸಿಗ್ತಾನೆ, ಆವಾಗ ಮಾತ್ರ ದೇವರ ನೀವು ಪಡ್ಕೊಂಡಿದ್ದೀರಿ, ಇಲ್ಲಂತಂದ್ರೆ ಆಗೋದಿಲ್ಲ. ಓಕೆ, ಎರಡನೇ ವಿಷಯ ನಾವು ನೋಡಿಕೊಡೋಣ. ಫಸ್ಟ್ ವಿಷಯ ಹೇಗೆ ಪಡ್ಕೊಳ್ಬೇಕಂತಂದ್ರೆ, ನೀವು ಆಸಕ್ತಿ ಉಳ್ಳವರಾಗಿ ಇರಬೇಕು, ದೇವರಿಗೆ ಹತ್ರ ಹೋಗುವಂತವರಾಗಿರ್ಬೇಕು, ಕುತೂಹಲ ನಮ್ಮಲ್ಲಿ ಇರುವಾಗ ದೇವರ ನೋಡ್ಬೇಕು, ಮಾತಾಡ್ಬೇಕಂತ ಆಸೆ ಇರಬೇಕು. ಅಂತವರಿದ್ರೆ ಮಾತ್ರ ದೇವರು ತನ್ನನ್ನ ಏನ್ ಮಾಡ್ತಾನೆ, ಅವ್ರಿಗೆ ಸಿಗ್ತಾನೆ, ಇಲ್ಲಂತಂದ್ರೆ ಸಿಗೋದು. ಎರಡನೇ ವಿಷಯ, ಯಾರು ತನ್ನ ಹಳೆ ಸ್ವಭಾವ, ಹಳೆ ಜೀವನವನ್ನು ಬಿಟ್ಟು ಬಿಡ್ತಾನೆ, ಅಂತವರಿಗೆ ಯೇಸು ಸ್ವಾಮಿ ಸಿಗ್ತಾನೆ. ಎಲ್ಲರಿಗೆ ಸಿಗೋದಿಲ್ಲ. ಎರಡನೇ ಪಾಯಿಂಟ್ ಏನಂತಂದ್ರೆ, जीसस को वही पा सकता है जिसने अपना पुराना जीवन, पुराना स्वभाव और पुरानी बुराइयां छोड़ दी है. ಅಂತಂದ್ರೆ ಏಸಪ್ಪಗೆ ಅವರೇ ಪಡ್ಕೊಳ್ಳಬಹುದು ಯಾರು ತನ್ನ ಕೆಟ್ಟ ನಡತೆವನ್ನ, ಹಳೆ ಸ್ವಭಾವವನ್ನ, ಹಳೆ ಜೀವನವನ್ನ ಬಿಟ್ಟಿದ್ದಾರೆ, ಅಂತವ್ರನ್ನ ಮಾತ್ರ ಏಸಪ್ಪಗೆ ಏನ್ ಮಾಡ್ತಾನೆ, ಪಡ್ಕೊಂಡಿರ್ತಾರೆ. ಓಕೆ, ವಾಕ್ಯ ಓದಿ ನಾವು ನೋಡೋಣ. ಮತ್ತಾಯ 26:14-16. ಮತ್ತಾಯ 26. ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೋಧನೆಂಬವನು ಮಹಾಯಾಜಕರ ಬಳಿಗೆ ಹೋಗಿ, ನಾನು ಅವನನ್ನು ನಿಮಗೆ ಹಿಡಿದುಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು. ಅವರು ಅವನಿಗೆ 30 ರೂಪಾಯಿ ತೂಗಿ ಕೊಟ್ಟರು. ಅಂದಿನಿಂದ ಅವನು ಆತನನ್ನು ಹಿಡಿದುಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು. ಬಸ್, ಥ್ಯಾಂಕ್ ಯು. ಯಹೂದ ಇಸ್ಕರಿಯೋತಿ ಯೇಸು ಸ್ವಾಮಿ ಜೊತೆಗೆ 3.5 ವರ್ಷ ಇದ್ದ ಸೇವೆಯಲ್ಲಿ. ಹೇಳ್ತಾ ಇದ್ದೀರಾ, ಎಷ್ಟು ವರ್ಷ ಇದ್ದ? 3.5 ವರ್ಷ ಯೇಸು ಸ್ವಾಮಿ ಜೊತೆ ಇದ್ದಾನೆ. ಇವರಿಗೆ ಒಂದು ಪೋಸ್ಟ್ ಸಿಕ್ಕಿತ್ತು, ಏನದ ಖಜಾಂಚಿ ಪೋಸ್ಟ್. ಯಾರಿಗೆ? ಯಹೂದ ಇಸ್ಕರಿಯೋತಿ. ಇವಾಗ ಏನ್ ಮಾಡ್ತಿದ್ದಾನೆ, ಯೇಸು ಸ್ವಾಮಿ ಸೇವೆಯಲ್ಲಿ ಇದ್ರು ಸಹ ಏನ್ ಮಾಡ್ತಿದ್ದ, ಕಳ್ಳತನ ಮಾಡ್ತಿದ್ದ ರೊಕ್ಕ. ಸೊ ನಾವು ನೋಡ್ತಿದ್ವಿ ಯಾವ ಸ್ವಭಾವ, ಯಾವ ಜೀವನ ಯೇಸು ಸ್ವಾಮಿ ಹತ್ರ ಬರುವುದಕ್ಕಿಂತ ಇತ್ತು. ಯೇಸು ಸ್ವಾಮಿಗೆ ನಂಬಿದ ನಂತರ, ಚರ್ಚ್ಗೆ ಬರ್ತಾ ಇದ್ದಾನೆ, ಬ್ಯಾಪ್ಟಿಸಮ್ ತೆಗೆದುಕೊಂಡಿದ ನಂತರ ಅದೇ ಹಳೆ ಸ್ವಭಾವ, ಹಳೆ ಜೀವನ ಇನ್ನೂ ಯಾರಲ್ಲಿದೆ? ಈ ಯಹೂದ ಇಸ್ಕರಿಯೋತಿಯಲ್ಲಿ. ದೇವರಿಗೆ ಚೆನ್ನಾಗ ಗೊತ್ತು, ಕ್ಷಮೆ ಕೇಳ್ತಾನೆ, ನನ್ನ ಹತ್ರ ಬರ್ತಾನೆ, ಒಂದಾದ ಒಂದನ್ನ ತನ್ನ ಫಾಲ್ಟ್ ಅನ್ನ ಅವನಿಗೆ ಗೊತ್ತಾಗತ್ತೆ. ಅದಕ್ಕೆ ದೇವರು ಬಿಟ್ಟಿದ್ರು. ಇಲ್ಲ, ದೇವರಿಗೇನು ಗೊತ್ತಾಗೋದಿಲ್ಲ. ತನ್ನ ಮರಣ ಬಗ್ಗೆ ಪ್ರವಾದನೆ ಮಾಡಿರ್ತಾರೆ ಯೇಸು ಸ್ವಾಮಿ. ನಿಮ್ಮಲ್ಲಿ ಒಬ್ಬರು ಹಿಡಿಸ್ತಾನಂತ ಹೇಳಿರ್ತಾರೆ ಯೇಸು ಸ್ವಾಮಿ. ಅದು ತಪ್ಸಕ್ಕೆ ಆಗೋದಿಲ್ಲ, ಆಗಬಹುದಾಗಿತ್ತು. ಅವನೇನಂದ್ರೆ ಹೊರಗಡೆ ಹಾಕಿಗೆ ಬರ್ತಿತ್ತು. ಆದ್ರೂ ಯಾಕೆ ದೇವರು ಬಿಟ್ಟಿದ್ದಾರೆ? ಒಂದಾದ ಒಂದರ ಪಶ್ಚಾತ್ತಾಪ ಪಡ್ತಾನಂತೇಳಿ. ಆದ್ರೆ ನೋಡಿ, ಈತ ಹಳೆ ಸ್ವಭಾವ ಇಲ್ಲಿವರೆಗೆ ಅದೇ ಜಪ್ಕೊಂಡು ಹೋಗ್ತೇವೆ. ಸೊ ಕೆಲವೊಮ್ಮೆ ನಾವು ನಮ್ಮ ಜೀವನದಲ್ಲಿ ನಾವು ನೋಡಿರ್ತೇವೆ, ಇವಾಗ ಏನ್ ಮಾಡ್ತಾನೆ ಜಕ್ಕಯ್ಯ, ಈಗ ಎಲ್ಲಿವರೆಗೆ ಬರೀ ರೊಕ್ಕ ತಗೊಂತಿರಬಹುದು, ಈಗ ತನ್ನ ಸ್ವಾಮಿಯನ್ನೇ ಹಿಡಿಸ್ಕೊಳ್ತಾ ಇದ್ದಾನೆ. ಅದು ಹೆಂಗ್ರಿ? ಎಷ್ಟು ರೂಪಾಯಿ ರೀ? 30. ಅವ್ರು ಏಸಪ್ಪ ಗಿಡಿಸಿ ಬಿಟ್ಬಿಡ್ಬೇಕಿತ್ತಲ್ಲ, ನನ್ನ ಸ್ವಾಮಿ ನನ್ನ ಜೊತೆ ಸೇವೆ ಮಾಡಿದ ಚೆನ್ನಾಗಿದೆ. ಬಟ್ ಏನ್ ನೋಡಿ, ಸೈತನ್ ಆ ತರ ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಯಾರನ್ನ? ಇದು ಯಹೂದ ಇಸ್ಕರಿಯೋತಿಯನ್ನ. ಸೊ ನಾನು ಯೂತ್ ಅರ್ಥ ಮಾಡೋಣ, ಆಲೋಚನೆ ಮಾಡೋಣ. ನಾನು ಚರ್ಚ್ಗೆ ಬರ್ತಾ ಇರ್ಬೋದು, ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಎಲ್ಲಾ ಮಾಡ್ತಿರ್ಬೋದು, ಆದ್ರೂ ಏನ ಸೈತಾನ್ ನನ್ನನ್ನ ಹಿಡ್ಕೊಂಡಿದ್ದಾನ. ಅದು ಏಕದಮ್ ರೂಪ ಬಂದು ಬಿಡ್ತಿದೆ. ಸಮಾಧಾನವಾಗಿರ್ತೇವೆ, ಶಾಂತವಾಗಿರ್ತೇವೆ. ಸುಮ್ರೆ ಆವಾಗ ಏನಾಗುತ್ತದೆ, ನಾವು ಏಕದಮ್ ರೂಪ ಬಂದು ಬಿಡ್ತೇವೆ. ನಮ್ದು ಅಕಸ್ಮಾತ್ ಜಗಳ ಮನಸ್ಸಿದ್ರೆ, ಸಿಟ್ಟು ಮನಸ್ಸಿದ್ರೆ, ಇಷ್ಟು 1 ವಾರ 2 ವಾರ 3 ವಾರ ತಟ್ಕೋತೇವೆ. ಇರ್ಲಿ ಅದು ಹೊರಗಡೆ ರೂಪ ನಾವು ಸುಮ್ ಜಕ್ಕಲ್ಲಿ ಇರ್ತೇವೆ. ಆದ್ರೂ ಒಂದಾದ ಒಂದ್ ಏನಾಗುತ್ತದೆ, ಅದು ಹೊರಗಡೆ ಬಂದ್ಬಿಡ್ತದೆ. ಬಟ್ ಇವತ್ತು ನಾವು ನೋಡ್ತಾ ಇದ್ದೇವೆ, ಇವ್ರ ಜೀವನದಲ್ಲಿ ಇವರು ಪಶ್ಚಾತ್ತಾಪ ಪಡಲಿಲ್ಲ. ಯಾರು? ಓಕೆ, ಮತ್ತಾಯ 27:3-5 ವಚನ ಹೋದ್ರಿ. ಆಗ ಆತನನ್ನು ಹಿಡುಕೊಟ್ಟ ಯೂದನು ಆತನಿಗೆ ಮರಣದಂಡನೆ ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪ ಪಟ್ಟು ಆ 30 ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟ. ಪಾಪ ಮಾಡಿದೆನು ಅಂದನು. ಅದಕ್ಕವರು, ಅದು ನಮಗೇನು, ನೀನೇ ನೋಡಿಕೋ ಅಂದರು. ಬಸ್, ಥ್ಯಾಂಕ್ ಯು. ಈಗ ಯಹೂದ ಇಸ್ಕರಿಯೋತಿ ಏನ್ ಮಾಡ್ತಾನ್ರಿ, ಅವ್ರ ಹತ್ರ ಹೋಗಿ, ನಾನು ಏಸಪ್ಪನೇ ಮಾಡ್ತೇನೆ, ಹಿಡಿಸ್ಕೊಡ್ತೇನೆ, ನನಗೆ 30 ರೂಪಾಯಿ ಕೊಡಿ. ತಗೊಂಡ ಬಂದ ಮೇಲೆ ಏಸಪ್ಪನವ್ರು ಏನ್ ಮಾಡ್ತಾರೆ, ಹಿಡಿತಾರೆ. ಈಗ ಏಸಪ್ಪನ ಸಾಯಿಸ್ತಾರೆ.
ನೋಡಿದ ಕೂಡಲೇ ಈಗ ಅವ್ರಿಗೆ ಬುದ್ಧಿ ಬರ್ತದೆ, ಅಯ್ಯ ಏನ್ ತಪ್ಪಿರ್ಲಿಲ್ಲ ಅಂತ ನಾನು ಹಿಡ್ಸ್ಕೊಂಡೆ. ಆವಾಗ ಏನ್ ಮಾಡ್ತಾನೆ, ರೊಕ್ಕ ತಗೊಂಡು ಹೋಗಿ ಯಾರಿಂದ ತಗೊಂಡಿದ ಅಲ್ಲಿ ಹೋಗಿ ಬಿಸಾಕ್ತಾನೆ. ಇದಪ್ಪ ನಾನು ತಪ್ಪಿಲ್ದವನಿಗೆ ನಾನು ಹಿಡ್ಸ್ಕೊಂಡ್ ಬಿಟ್ಟೆ, ಕ್ಷಮೆ ಇರ್ಲಿ, ಪಶ್ಚಾತ್ತಾಪ ಪಡ್ತಾನೆ. ಆವಾಗ ಅವ್ರೇನ್ ಹೇಳ್ತಾರೆ ಗೊತ್ತೇ, ನಮಗೇನು ಸಂಬಂಧ, ನೀ ಮಾಡಿದ್ದು ನಮಗೇನು ಸಂಬಂಧ. ಇವಾಗ ನಾವು ನೋಡ್ತೇವೆ ಲಾಸ್ಟ್ಗೆ ಹೋಗಿ ಏನ್ ಮಾಡ್ತಾನ್ರಿ, ತಾನೇ ನೇಣು ಹಾಕೊಂಡು ಹೋಗುತ್ತೆ. ಸೊ ಹಳೆ ಸ್ವಭಾವ, ಹಳೆ ಜೀವನ ಇದ್ದ ಕಾರಣಕ್ಕಾಗಿ ಈತ ಪರಲೋಕಕ್ಕೆ ಹೋಗ್ಲಿಲ್ಲ. ಪರಲೋಕ ಬಿಟ್ಬಿಡ್ರಿ, ಅಲ್ಲಿ ಅಟ್ಲೀಸ್ಟ್ ಏನಾದ್ರೆ ವಯಸ್ಸಿತ್ತು ಬದುಕಬಹುದು, ಅಟ್ಲೀಸ್ಟ್ ಅದು ವಯಸ್ಸು ಅದು ಬದುಕಕ್ಕೆ ಆಗ್ಲಿಲ್ಲ, ಮಿಡಿರಲ್ಲಿ ತನ್ನ ಆತ್ಮಹತ್ಯೆ ಮಾಡ್ಕೊಂಡು. ಯಾಕೆ? ಅದು ಹಳೆ ಸ್ವಭಾವ ಇದ್ದ ಕಾರಣಕ್ಕಾಗಿ, ಹಳೆ ಜೀವನ ಇದ್ದ ಕಾರಣಕ್ಕಾಗಿ. ಇವತ್ತು ನಾನು ನಿಮಗೆ ಮತ್ತೆ ನನಗೆ ಸಹ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಯೇಸು ಸ್ವಾಮಿ ನಂಬುವುದಕ್ಕಿಂತ ಮುಂಚಿತವಾಗಿ ಯಾವ ಸ್ವಭಾವ, ಯಾವ ಜೀವನ ಇತ್ತು, ಇನ್ನೂ ಏನಾದ್ರೆ ನಮ್ಮಲ್ಲಿ ಇದೆಯಾ? ಜಸ್ಟ್ ಥಿಂಕ್ ಮಾಡ್ಬೇಕು, ಆಲೋಚನೆ ಮಾಡ್ಬೇಕು. ಸರಿ, 2013-14 ಬ್ಯಾಪ್ಟಿಸಮ್ ತಗೊಂಡೆ ನಾನು. ಆವಾಗ ಯಾವ ತರ ಇದ್ದೆ, ಇನ್ನೂ ಅದೇ ತರ ಇದ್ದೇನೆ ಅಂತಂದ್ರೆ ಯೇಸು ಸ್ವಾಮಿಯನ್ನ ನಾನು ಪಡ್ಕೊಳಕ್ಕೆ ನನ್ನಲ್ಲಿ ಯೋಗ್ಯತೆ ಇಲ್ಲ, ಇನ್ನೂ ಪಡ್ಕೊಂಡಿಲ್ಲ. ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗಾಗಿ ಹೇಳ್ತಾ ಇರೋದು ಅಷ್ಟೇ. ಯಾಕೆ? ಇವನಲ್ಲಿ ಹಳೆ ಸ್ವಭಾವ ಇನ್ನೂ ಇತ್ತು, ನನ್ನಲ್ಲಿ ನಿಮ್ಮಲ್ಲಿ ಹಳೆ ಸ್ವಭಾವ ಇನ್ನೂ ಇದ್ರೆ ಏನಾಗುತ್ತದೆ, ಇನ್ನೂ ಪಡ್ಕೊಂಡಿಲ್ಲ. ಈಗ ಹಳೆ ಸ್ವಭಾವ ಅಂತಂದ್ರೆ ಏನು? ನಂಬುವುದಕ್ಕಿಂತ ಮುಂಚಿತವಾಗಿ ಗುಟ್ಕ ತಿಂತಿದ್ರು, ನಂಬಿದ ಮೇಲೆ ಗುಟ್ಕ ತಿಂತ ಇದ್ದಾರೆ. ನಂಬುವುದಕ್ಕಿಂತ ಮುಂಚಿತವಾಗಿ ಸರಾಯ ಕುಡಿತಿದ್ರು, ನಂಬಿದ ಮೇಲೆ ಇನ್ನೂ ಸರಾಯ ಕುಡಿತಾ ಇದ್ದಾರೆ. ನಂಬುವುದಕ್ಕಿಂತ ಮುಂಚಿತವಾಗಿ ಜಗಳ ಮಾಡ್ತಿದ್ರು, ನಂಬಿದ ಮೇಲೆ ಸಹ ಇನ್ನೂ ಜಗಳ ಮಾಡ್ತಾ ಇದ್ದಾರೆ. ಅದೇ ಹಳೆ ಜೀವನ. ನಂಬುವುದಕ್ಕಿಂತ ಮುಂಚಿತವಾಗಿ ನೀವು ಏನೇನು ಮಾಡ್ತೀರಿ, ಇನ್ನೂ ಮಾಡ್ತಾ ಇದ್ದೀರ ಅಂತಂದ್ರೆ ಇನ್ನೂ ದೇವರ ನೀವು ಪಡ್ಕೊಂಡಿಲ್ಲ, ಧರಿಸ್ಕೊಂಡಿಲ್ಲ, ದೇವರು ನಿಮಗೆ ಇನ್ನೂ ಸಿಕ್ಕಿಲ್ಲ. ಲೀವ್ ಇಟ್, ಬಿಟ್ಬಿಡಿ. ಏನ್ ಮಾಡ್ಬೇಕು, ನಾವು ಬಿಡ್ಬೇಕಾಗುತ್ತದೆ ಹಳೆ ಸ್ವಭಾವವನ್ನ. ಸೊ ಇದೇ ತರ ನಮ್ಮ ಜೀವನದಲ್ಲಿ ಅಕಸ್ಮಾತ್ ನಾವು ನೋಡುವುದಾದ್ರೆ ಕೆಲವೊಮ್ಮೆ ನಾವು ನೋಡುತ್ತೇವೆ, ಈಗ ಸದ್ಯಕ್ಕೆ ಬಹಳ ಟ್ರೇನ್ ನಡೀತಾ ಇದೆ, ರೊಕ್ಕ ಸಲುವಾಗಿ ನಿರ್ದೋಷಿಯಾಗಿರತಕ್ಕಂಥ ಜನರನ್ನ ಇವರು ತಪ್ಪಿದ್ದಾರೆ ಅಂತ ಹೇಳಿ ಜೈಲಿಗೆ ಹಾಕಿಸ್ತಾ ಇದ್ದಾರೆ. ಇವತ್ತಿನಲ್ಲ ಅವತ್ತಿನ ನಡೀತಾ ಇದೆ ನೋಡಿ. ಈಗ ಪಾಸ್ಟರ್ ವಿರುದ್ಧವಾಗಿ ಜನರು ಮಾಡಿರ್ತಾರೆ. ಏನಂತೇಳಿ, ಯಾರು ಬರೀ ರೊಕ್ಕ ಕೊಟ್ಟಿರ್ತಾರೆ, ನೀ ಹಂಗ ಹೇಳೋ, ಇವ್ರ ಪಾಸ್ಟರ್ ನನಗೆ ಹಂಗ ಮಾಡ್ಯಾರಂತೇಳಿ ರೊಕ್ಕ ಸಲುವಾಗಿ. ಸೊ ಇವತ್ತು ನಾನ್ ನಿಮಗೆ ಹೇಳ್ತಾ ಇರೋದು, ನಾವೇನು ವಿಷಯ ಕಲಿಯೋಣ ಅಂತಂದ್ರೆ, ರೊಕ್ಕ ಸಲುವಾಗಿ ತಪ್ಪು ತೀರ್ಪು ಯಾರಿಗೂ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರು ತಪ್ಪಿದ್ರೆ ಅವ್ರಿಗೆ ಸಪೋರ್ಟ್ ಬೆಂಬಲ ಕೊಡಕ್ಕೆ ಹೋಗ್ಬೇಡ್ರಿ. ನೀವು ಒಬ್ಬನೇ ಬದುಕಿದ್ರೆ ನಡೀತದೆ, ನೋ ಪ್ರಾಬ್ಲಮ್. ನಿಮ್ಮಲ್ಲಿ ಎಲ್ಲರೂ ಬಿಟ್ಟು ಹೋಗ್ತಾರ, ಇಟ್ಸ್ ಓಕೆ. ಇಲ್ಲಂತಂದ್ರೆ ನಾನು ನಿರ್ದೋಷಿ ಜನರನ್ನ ವಿರೋಧವಾಗಿ ಮಾಡಿ ಲಾಸ್ಟ್ಗೆ ಪಶ್ಚಾತ್ತಾಪ ಪಟ್ಟು ಈ ಯಹೂದ ಇಸ್ಕರಿಯೋತನ ಹಾಗೆ ನಾವು ಸಾಯ್ಬೇಕಾಗುತ್ತದೆ. ಇವತ್ತು ಪಾಸ್ಟರ್ ವಿರುದ್ಧವಾಗಿ ಎಷ್ಟು ಜನ ಮಾಡ್ತಿದೆ, ನಾನು ಬೆಕ್ಕದಂಗೆ ಇನ್ನೂ ಜಾಸ್ತಿ ಮಾಡಲಿ. ರೀಸೆಂಟ್ ಆಗಿ ಆಂಧ್ರದಲ್ಲಿ ಒಬ್ಬ ಪಾಸ್ಟರ್ ವಿರುದ್ಧವಾಗಿ ದೊಡ್ಡ ಗಲಾಟೆ ನಡೀತಾ ಇದೆ. ನಾರ್ತ್ ಇಂಡಿಯಾ ಒಂದು ಪಾಸ್ಟರ್ ವಿರುದ್ಧ ದೊಡ್ಡ ಗಲಾಟೆ ನಡೀತಾ ಇದೆ. ಯಾಕೆ? ನಮ್ಮಂತವರನ್ನು ಮಾಡ್ತಾರೆ, ರೊಕ್ಕ ಕೊಟ್ಟಿರ್ತಾರೆ, ಆಗ ವಿರೋಧವಾಗಿ ಮಾತಾಡ್ತಾರೆ. ಬಟ್ ಯಾರು ರೊಕ್ಕ ತಗೊಂಡು ಮಾಡ್ತಾನ ಗೊತ್ತಾ? ಯಾರು ಇನ್ನೂ ದೇವರನ್ನ ಪಡ್ಕೊಂಡಿಲ್ಲ ಅಂತವರೇ. ಯಾರ್ಯಾರು ದೇವರನ್ನ ಪಡ್ಕೊಂಡಿದ್ದಾರೆ ಅವರು ವಿರೋಧವಾಗಿ ಮಾಡಲ್ಲ. ಈಗ ನಾನು ಹೊರಗಡೆ ಮಾತಾಡ್ತಿಲ್ಲ, ಚರ್ಚದೊಳಗಡೆ ಮಾತಾಡ್ತಾ ಇರೋದು. ಚರ್ಚ್ ಒಳಗಡೆ 3-4 ಗುಂಪು ಇರ್ತವ್ರಿ. ಒಂದು ಗುಂಪು ಪಾಸ್ಟರ್ ಜೊತೆಗೆ ಚೆನ್ನಾಗಿರುವವರು, ಇನ್ನೊಂದು ಗುಂಪು ಪಾಸ್ಟರ್ ತಪ್ಪೆ ಅವರು ನೋಡುವವರು, ಇನ್ನೊಂದು ಗುಂಪು ಬೇರೆ ಬೇರೆ ತರ ಇರ್ತಾರೆ. ನೋಡ್ರಿ, ಕ್ರಿಶ್ಚಿಯನ್ ಜನರು ನಮ್ಮಲ್ಲಿ ಇದ್ದುಕೊಂಡು ಇಲ್ಲಿ ದ್ವೇಷ ಇದೆ, ಬೇರೆ ಬೇರೆ ಭಾವನೆಗಳಿದೆ, ಒಂದು ಮನಸ್ಸಿಲ್ಲ, ಒಗಟೆ ಇಲ್ಲ. ಯಾಕೆ? ಇನ್ನೂ ಸೈತಾನ ನಮ್ಮನ್ನ ಹಿಡ್ಕೊಂಡಿದ್ದಾನೆ. ಬೈಬಲ್ ಹೇಳುತ್ತದೆ, ಯಾವಾಗ ಆ ಮನಸ್ಸಲ್ಲಿ ಯಾರಿಗೆ ಆ ಯಹೂದಿ ಸ್ಕೃತಿಗೆ ರೊಕ್ಕ ತಗೋಬೇಕಂತ ಮನಸ್ಸಲ್ಲಿ ಬರ್ತದೆ, ಆ ಕ್ಷಣವೇ ಸೈತಾನ ಆತಂದೊಳಗಡೆ ಪ್ರವೇಶ ಆಗ್ತಾನೆ. ಯಾರೊಳಗಡೆ? ಸ್ಕೃತಿ. ಅದೇ ತರ ಯಾವಾಗ ನಾನು ದೇವರ ವಿರುದ್ಧವಾಗಿ ಮಾಡಕ್ಕೆ ಹೋಗೋದಾದ್ರೆ, ಮಾತಾಡೋಕೆ ಹೋಗೋದ ಅಂತಂದ್ರೆ ಇಮಿಡಿಯೇಟ್ಲಿ ಸೈತಾನ್ ನನ್ನಲ್ಲಿ ಏನಾಗುತ್ತೆ ಪ್ರವೇಶ ಆಗ್ತಾನೆ.
ನೀವು ಹೇಳಿರ್ತೀರಿ ನಾನು 3 ತಾಸು ಪ್ರೇಯರ್ ಮಾಡ್ತೇನೆ, ಪರವಾಗಿಲ್ಲ, ಶೈತಾನ ಬೆಲೆ ಕೊಡ್ತಾನೆ ಅದಕ್ಕೆ, ಇಲ್ಲಂತಲ್ಲ. ಬಟ್ ಫಾಯ್ದೆ ಇಲ್ಲ. ದೇವರನ್ನ ನೀವೇನ್ ಮಾಡ್ಬೇಕು, ಪಡ್ಕೊಳ್ಳಬೇಕು. ಸೊ ಇವತ್ತು ನಾವು ನೋಡ್ತೇವೆ, ಒಬ್ಬ ನಿರ್ದೋಷಿಯಾಗಿರುವತಕ್ಕಂತ ಏಸಪ್ಪನಿಗೆ ಯಾರು ಯಹೂದ ಇಸ್ಕರಿಯೋತ ಏನ್ ಮಾಡ್ತಾನ, ಹಿಡಿಸ್ತಾನ. ಆವಾಗ ಪಶ್ಚಾತ್ತಾಪ ಪಟ್ಟು ಲಾಸ್ಟ್ಗೆ ಆತ್ಮಹತ್ಯೆ ಮಾಡಿಕೊಂಡು ಹೋಗಿರ್ತಾರೆ. ಸೊ ಯಾರು ಇನ್ನೂ ಹಳೆ ಸ್ವಭಾವ, ಹಳೆ ಜೀವನ ಬಿಟ್ಟಿಲ್ಲ ಅಂತಂದ್ರೆ ನೀವು ಇನ್ನೂ ನಾನಿನ್ನೂ ಏಸಪ್ಪನ ಪಡ್ಕೊಂಡಿಲ್ಲ. ತಂಬಾಕು ಬಿಟ್ಟೇನ್ರಿ, ಆಮೇಲೆ ಏನ ಅದು ಬೀಡಿ ಬಿಡಕ್ಕೆ ಆಗ್ತಾ ಇಲ್ಲ. ಮೊದಲೇ ಹೊಡುತ್ತಿದ್ದೀರಿ, ಈಗ ಹೊಡೆದು ಬಂದ್ ಮಾಡಿ ಈಗೆಲ್ಲ ಬಾಯಿ ಮಾತು ಜಾಸ್ತಿ ಆಗ್ಬಿಟ್ಟಿದೆ ಬಸ್. ಸೇಮ್ ಅದು ಹಿಂದಿ ಬೋಲ್ತಾ ಹೀರಾ ಚೋರಿ ಚೋರಿ ಹೇ, ಹೀರಾ ಚೋರಿ ಚೋರಿ ಹೇ. ಅದನ್ನರ್ಥ ನಾವು ವಜ್ರ ಕಳ್ತನ ಮಾಡಿದ್ರೆ ಅದು ಕಳ್ತನ, ಆಮೇಲೆ ಯಾವ್ದು ತರಕಾರಿ ಪಲ್ಯ ಕಳ್ತನ ಮಾಡಿದ್ರೆ ಅದು ಕಳ್ತನ. ಸೊ ಸಣ್ಣ ಪಾಪಲ್ಲಿ ದೊಡ್ಡ ಪಾಪ ಇಲ್ಲ, ಅದು ಪಾಪ ಅಂದ್ರೆ ಪಾಪನೇ, ಸಣ್ಣ ಪಾಪ ದೊಡ್ಡ ಪಾಪ ಹಂಗೆ ಹೇಳಕ್ ಬರಲ್ಲ. ಸೊ ಇವತ್ತು ನಾವು ನೋಡ್ತಾ ಇದ್ರೆ ಹಳೆ ಸ್ವಭಾವ, ಹಳೆ ಜೀವನ ನಿಮ್ಮಲ್ಲಿ ಇರಬಾರ್ದು. ಅಕಸ್ಮಾತ್ ಏಸಪ್ಪನ ನೀವು ಪಡ್ಕೊಳ್ಬೇಕೆಂಬುದಾಗಿ. ಇಲ್ಲಂತಂದ್ರೆ ಏನಾಗ್ತಾ ಇದೆ, ನೀವು ನಿಮ್ಮನ್ನ ಮೋಸ ಮಾಡ್ಕೊಂಡು ಹೋಗ್ತೀವಿ. ಆಗಲ್ಲ, ಅದು ಸಾಧ್ಯವಿಲ್ಲ. ಸರಿ, ಈಗ 3ನೇ ವಿಷಯ ನಾವು ನೋಡಿಕೊಡೋಣ. ನಾನು ಏಸಪ್ಪನ ಪಡ್ಕೊಳ್ಬೇಕೆಂಬುದಾಗಿ ಅಂತಂದ್ರೆ ಏನ್ ಮಾಡಬೇಕು, ಯಾರು ದೇವರ ಆಜ್ಞೆಗಳನ್ನ ಕೇಳಿ ಆ ಆಜ್ಞೆಗೆ ತಕ್ಕಂತೆ ನಡೀತಾರೆ ಅಂತವರೇ ಮಾತ್ರ ದೇವರನ್ನ ಪಡ್ಕೊಂಡಿರ್ತಾರೆ. ಏನ್ ಮಾಡ್ತಾರೆ, ಅಂತವ್ರು ಮಾತ್ರ ಏಸಪ್ಪಗೆ ಏನ್ ಮಾಡ್ತಾರೆ, ಪಡ್ಕೊಂಡಿರ್ತಾರೆ. ಇಲ್ಲಂತಂದ್ರೆ ಆಗುದಿಲ್ಲ. ಈಗ ನಾನು ನಿಮಗೊಂದು ಕ್ಲೂ ಕೊಡ್ತೇನೆ. ಚರ್ಚ್ ಕೇಸ್ ಜನ ಬರ್ತಾರೆ, ಬಹಳ ಜನ ಬರ್ತಾರೆ. ಇಲ್ಲಿದ್ದೀರಲ್ಲ, ನೀವು ಎಲ್ಲಿದ್ದೀರಲ್ಲ, ಕೇಳ್ತಾ ಇದ್ದೀರಲ್ಲ, ಸರಿ, ಐ ಥಿಂಕ್ ನಿಮ್ಮ ಮನಸ್ಸು ಎಲ್ಲಿ ಇಲ್ಲ ಅನ್ಸುತ್ತೆ. ಸರಿ, ಫಸ್ಟ್ ಪಾಯಿಂಟ್ ಏನು, ಏಸಪ್ಪ ಪಡ್ಕೋಬೇಕಂದ್ರೆ ಫಸ್ಟ್ ಪಾಯಿಂಟ್ ಏನು ನಾನು ಹೇಳಿದೆ, ಆಸಕ್ತಿ ಇರಬೇಕು. ಏನಿತ್ತು ರೀ, ಈ ಕಡೆ ಬರ್ಲಿ, ಆಸಕ್ತಿ ಉಳ್ಳವರಾಗಿರ್ಬೇಕು ನಾವು. ಸೆಕೆಂಡ್ ಪಾಯಿಂಟ್ ಏನು, ಹಳೆ ಸ್ವಭಾವವನ್ನು ಬಿಡಬೇಕು. ಹಳೆ ಸ್ವಭಾವ, ಹಳೆ ಜೀವನ ಬಿಟ್ಬಿಡ್ಬೇಕು. ಈಗ 3ನೇ ವಿಷಯ ಏನಂತಂದ್ರೆ ಏಸಪ್ಪ ಆಜ್ಞೆಗಳನ್ನ ಕೇಳಿ ತಕ್ಕಂತೆ ನಡಿಬೇಕು. ಅಂತವ್ರ ಮಾತು ಏಸಪ್ಪಕ್ಕೆ ಪಡ್ಕೊಂಡಿರ್ತಾರೆ. ಇಲ್ಲಂತಂದ್ರೆ ಓಕೆ, ಚರ್ಚ್ಗೆ ಎಲ್ಲರೂ ಬರ್ತಾರೆ, ಎಲ್ಲರೂ ಆಜ್ಞೆಗಳನ್ನ ಕೇಳಿರ್ತಾರೆ. ಕೇಳ್ತಾ ಇದ್ರಲ್ಲ, ಪಾಸ್ಟರ್ ಮೆಸೇಜ್ ಕೊಟ್ಟರೆ ಎಲ್ಲರೂ ಕೇಳಿರ್ತಾರೆ. ಬಟ್ ಒಂದು ಪ್ರಶ್ನೆ, ಎಲ್ಲರೂ ಹಿಂಬಾಲಿಸ್ತಾರ? ಎಲ್ಲರೂ ವಿಧೇಯರಾಗ್ತಾರ? ಇಲ್ಲ. ಮಮತಾ ಅಕ್ಕ ಕೇಳಿದ್ರಿ ಅಂತಂದ್ರೆ ನಿರ್ಮಲಮ್ಮ ಕೇಳಲ್ಲ, ನಿರ್ಮಲಮ್ಮ ಕೇಳಿದ್ರಿ ಅಂತಂದ್ರೆ ಜಂಪಮ್ಮ ಕೇಳಲ್ಲ, ಜಂಪಮ್ಮ ಕೇಳಿದ್ರಿ ಅಂತಂದ್ರೆ ಇನ್ನೊಬ್ಬ ಯಾರೊಬ್ರು ಕೇಳಾಗಲ್ಲ. ಸೊ ನೋಡಿ, ಎಷ್ಟು ಜನರಿದ್ದೇವೆ, ಎಷ್ಟು ಜನರಲ್ಲಿ ಕೇಳೋದು ಎಲ್ಲರೂ ಕೇಳ್ತಾ ಇದ್ದೇವೆ, ದೇವರ ವಾಕ್ಯ ಕೇಳ್ತಾ ಇದ್ದೇವೆ. ಬಟ್ ಪ್ರಶ್ನೆ ಏನಿದೆ, ಯಾರು ಏಸಪ್ಪನ ಪಡ್ಕೊಳ್ಬೇಕೆಂಬುದಾಗಿ ಅಂತ ಮನಸ್ಸಲ್ಲಿ ಇರುವುದಾದ್ರೆ ನೀವು ದೇವರ ಆಜ್ಞೆಗಳನ್ನ ಕೇಳಿ ತಕ್ಕಂತೆ ನಡಿಬೇಕಾಗುತ್ತದೆ. ನಾವೆಲ್ಲ ಕೇಳಿರ್ತೇವೆ, ನಡೆಯೋದಿಲ್ಲ. ಅದನ್ನರ್ಥ ಇನ್ನು ಯೇಸು ಸ್ವಾಮಿ ನೀವು ಪಡ್ಕೊಂಡಿಲ್ಲ. ಹಲ್ಲೆಲೂಯಾ. ವಾಕ್ಯ ಓದ್ರಿ ಒಂದು, ಯೋಹಾನ 14:21. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಅಂತಂದ್ರೆ ಈಗ ಎಂತವರನ್ನ ಏಸಪ್ಪನೆಂದ ಪಡ್ಕೊಂಡಿರ್ತಾರೆ. ಯಾರಂತಂದ್ರೆ ಯಾರು ನನ್ನ ಆಜ್ಞೆಗಳನ್ನ ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುತ್ತಾರೋ. ಹಲ್ಲೆಲೂಯಾ. ಈಗ ಸುಮಾರು 613 ಆಜ್ಞೆಗಳು ಇದೆ ಬೈಬಲ್ ಅಲ್ಲಿ. ಎಷ್ಟ್ರಿ? 613 ಆಜ್ಞೆಗಳು. 613 ಆಜ್ಞೆಗಳಲ್ಲಿ ನೀವು ಎಷ್ಟು ಆಜ್ಞೆಗಳನ್ನ ಕೇಳ್ತಾ ಇದ್ದೀರಿ? ಅಕಸ್ಮಾತ್ ನೀವು 600 ಆಜ್ಞೆ ಕೇಳಿದಿರ, 13 ಬಿಟ್ರಿ ಅಂತಂದ್ರೆ ದೇವರನ್ನ ಪಡ್ಕೊಂಡಿಲ್ಲ. ಸೊ ಏನ್ ಮಾಡ್ಬೇಕಾಗಿತ್ತು? ನಾವು ಆಜ್ಞೆಗಳನ್ನ ಕೇಳಬೇಕು. ಸರಿ, ಈಗ ನಿಮ್ಗೆ ನಾನು ಕೇಳ್ತೇನೆ, ಆಜ್ಞೆಗಳಂತಂದ್ರೆ ಏನು? ದೇವರ ಆಜ್ಞೆಗಳಂತಂದ್ರೆ ಏನು ನಿಮ್ಮ ಪ್ರಕಾರವಾಗಿ? ಸರಿ, ನಾರ್ಮಲ್ ಮಾತು, ಬೈಬಲ್ ಅದು ನಮಗೆ ಕೊಡಲ್ಪಟ್ಟಿದೆ, ಅದು ಆಜ್ಞೆ ಪ್ರಕಾರವಾಗಿ. ಅದು ಬೈಬಲ್ ಓದುವುದಾದ್ರೆ ಅಕಸ್ಮಾತ್ ಏನಿದೆ, ಜಗಳ ಮಾಡಬೇಡಿ ಅಂತ ಹೇಳಿದ್ರೆ ಅಂತಂದ್ರೆ ನಾವೇನ್ ಮಾಡ್ಬೇಕು? ಕೇಳಿ ಜಗಳ ಮಾಡಬಾರ್ದು. ಓದಿದೇನೆ ಜಗಳ ಮಾಡಬಾರ್ದು, ಓದಿದ ನಂತರ ಮನೆಯಲ್ಲಿ ನೀವು ಪ್ರೇಯರ್ ಮಾಡೋದು ಹೊರಗಡೆ ಹೋಗಿ ಹೊರಗಡೆ ಜಗಳ ಮಾಡ್ಕೊಂಡು ಬಂದ್ಬಿಟ್ಟೆ.
ಈಗ ಓದಿ ಹೋಗಿದೆ, ಜಗಳ ಮಾಡಬಾರ್ದ, ಹೊರಗಡೆ ಹೋಗಿ ಜಗಳ ಮಾಡಿ ಬಂದೆ. ಅದನ್ನರ್ಥ ಕೇಳೇನೆ ಓದೇನೆ ಆದ್ರೂ ನಾನು ನಡೀತಾ ಇಲ್ಲ. ಸೊ ಯಾರ್ಯಾರು ದೇವರ ಆಜ್ಞೆಗೆ ತಕ್ಕಂತೆ ನಡೀತಾ ಇಲ್ಲ ಅಂತಂದ್ರೆ ಅಂತವರನ್ನ ಯೇಸು ಸ್ವಾಮಿಗೆ ಪಡ್ಕೊಳ್ಳಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಓಕೆ, ಈಗ ಆಜ್ಞೆಗಳಂತಂದ್ರೆ ಏನು? ಇಂಪಾರ್ಟೆಂಟ್ ಆಜ್ಞೆಗಳು ಅದು ಬಹಳ. ಪೂರ್ಣ ಬಲದಿಂದ ಶಕ್ತಿಯಿಂದ ದೇವರನ್ನ ಪ್ರೀತಿಸಿ, ನಿಮ್ಮ ನೆರವೇರನ್ನ ಪ್ರೀತಿಸಿರಿ, ಬೈಬಲ್ ಓದಿ, ಚರ್ಚ್ಗೆ ಬರ್ರಿ, ಪ್ರಾರ್ಥನೆ ಮಾಡ್ರಿ, ಬ್ಯಾಪ್ಟಿಸಮ್ ತಗೊಳ್ರಿ, ಉಪವಾಸ ಮಾಡ್ರಿ, ಎಲ್ಲ ಮಾಡಿ ಅಂತ ಹೇಳಿರ್ತಾರ. ಬಟ್ ಇನ್ನೊಬ್ಬರ ಜೀವನ ಬಗ್ಗೆ ನಾವು ನೋಡೋಣ. ಒಬ್ಬರಿದ್ದಾರೆ, ಯಾವ ತರ ದೇವರ ಆಜ್ಞೆಯನ್ನು ಕೇಳಿ ತಕ್ಕಂತೆ ನಡೆದಾನೆ, ನಡೆಯುವಾಗ ಮಾತ್ರ ಏಸಪ್ಪನ್ನ ಪಡ್ಕೊಂಡಿದ್ದ. ಹಲ್ಲೆಲೂಯಾ. ಅಕಸ್ಮಾತ್ ದೇವರು ಹಿಡಿದ ಆಜ್ಞೆಗೆ ತಕ್ಕಂತೆ ನಾವು ನಡೀತಾ ಇಲ್ಲ ಅಂತಂದ್ರೆ ದೇವರನ್ನ ಪಡ್ಕೊಳಕ್ಕೆ ಆಗೋದಿಲ್ಲ. ಈಗ ಯಾರ್ದಾನೆ? ಸೌಲ್ ಅಂದ್ರೆ ಪೌಲ್. ಅಪೊಸ್ತಲ ಇದು ಕೃತ್ಯಗಳು ಓದ್ರಿ, 9ನೇ ಅಧ್ಯಾಯ 16-19 ವಚನ ಓದಿ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 16-19, 14-19. 14 ಓದ್ರಿ. ಅವನು ತನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಎಂದು ಹೇಳಿದನು. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಯನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು. ಕೂಡಲೇ ಅವನ ಕಣ್ಣುಗಳಿಂದ ಪರೆಗೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಊಟ ಮಾಡಿ ಬಲ ಹೊಂದಿದನು. ಥ್ಯಾಂಕ್ ಯು. ಯೇಸು ಸ್ವಾಮಿಗೆ ನಂಬುವುದಕ್ಕಿಂತ ಮುಂಚಿತವಾಗಿ ಪೌಲನ ಜೀವನ ಯಾವ ತರ ಇತ್ತು ನಮಗೆ ಚೆನ್ನಾಗಿ ಗೊತ್ತಿದೆ, ಬಹಳ ಸಲ ನಾನು ಹೇಳಿದ್ದೇನೆ. ಬಟ್ ಎಂದು ಯೇಸು ಸ್ವಾಮಿ ಅವನನ್ನು ಟಚ್ ಮಾಡ್ತಾನೆ, ಅವತ್ತಿನ ಜೀವನ ಹೆಂಗಾಗತ್ತೆ? ಪೌಲ್ ಏನ್ ಮಾಡ್ತಾ ವಿರೋಧ ಮಾಡ್ತಾ ಇದ್ದ, ಯೇಸು ಸ್ವಾಮಿ ನಂಬರ್ ವಿರೋಧ ಮಾಡ್ತಿದ್ದ, ಹೊಡಿತಿದ್ದ, ಜೈಲಿಗೆ ಹಾಕ್ತಿದ್ದ, ಎಲ್ಲ ಮಾಡ್ತಿದ್ದ. ಇವತ್ತೂ ಸಹ ಏನ್ ಮಾಡ್ತಿದ್ದಾನೆ? ಒಂದು ಬೇರೆ ಊರಿಗೆ ಹೋಗಿ ಜನರನ್ನ ಹಿಂಸಿಕೊಡ್ಬೇಕಂತ ಹೋಗ್ತಿರುವಾಗ ದೇವರು ಏನ್ ಮಾಡ್ತಾನೆ? ಅವನ ಜೊತೆಗೆ ಮಾತಾಡಿದ ನಂತರ ಅವ್ರಿಗೆ ಕಣ್ಣು 3 ದಿನ ಹೋಗ್ಬಿಡ್ತದೆ, ಕಾಣೋದಿಲ್ಲ. ಯಾವ್ದೊಂದು ಮನೆಗೆ ಇರ್ತಾನ್ರಿ. ಇದ್ದಾಗ ದೇವರು ತನ್ನ ಸೇವಕನಿಗೆ ಮಾತಾಡ್ತಾನೆ, ಅನನಿಗೆ ಮಾತಾಡ್ತಾನೆ. ಏನಂತೇಳಿ? ಅಲ್ಲೇ ಹೋಗ್ಪ, ಒಬ್ಬ ಮನುಷ್ಯ ಇದ್ದಾನೆ, ಪೌಲ್ ಇದ್ದಾನೆ, ಅವನು ಕಣ್ಣು ಕಾಣ್ತಾ ಇಲ್ಲ, ಅವನಿಗೆ ಹೇಳೋ, ನೀ ಕೈ ಚಾಚಿ ಮುಟ್ಟಿ ಪ್ರಾರ್ಥನೆ ಮಾಡ್ಬೇಕು, ಪ್ರಾರ್ಥನೆ ಮಾಡಿದ ಕೂಡಲೇ ಅವರಿಗೆ ಕಣ್ಣು ಬರುತ್ತದೆ. ಇವನು ಹೆದರ್ತಾನೆ. ಏನಂತೇಳಿ? ಯಪ್ಪ, ಜನರನ್ನ ಸಾಯಿಸ್ತಾನೆ, ಅಂತವ್ರ ಹತ್ರ ಕಳಿಸ್ತೀರ. ಆದ್ರೆ ದೇವರಿಗೆ ವಿಧೇಯರಾಗಿ ಹೋಗಿರ್ತಾನೆ. ಹೋಗಿ ಹೇಳ್ತಾನೆ, ನನಗೆ ದೇವರು ಕಳಿಸಿದಾನೆ, ನನಗೆ ಕಣ್ಣು ಬರ್ಬೇಕಂತ ಹೇಳಿ. ಸೊ ಅವ್ರೇನ್ ಮಾಡ್ತಾರೆ? ಮುಟ್ತಾನೆ. ಫಸ್ಟ್ ಒಂದು ಸಿಸ್ಟಮ್, ಇದಕ್ಕೊಂದು ಲಾಜಿಕ್ ಅಂದದು ಅದು ಏನಂತಾರಪ್ಪ, ಸೂತ್ರ, ಗಣಿತ ಸೂತ್ರ ಅಲ್ಲ, ಇದು ಒಂದು ಸೂತ್ರ. ಏನಂತಂದ್ರೆ ಫಸ್ಟ್ ಯಾರ ಸಭಾಪಾಲಕ ಬರ್ತಾನ್ರಿ, ಬಂದ ಮೇಲೆ ಮುಟ್ತಾನ್ರಿ. ಇನ್ನು ಮುಟ್ಟಿದ ಕೂಡಲೇ ಇದು ಕಣ್ಣು ಬರ್ಲಿಲ್ಲ. ಮುಟ್ಟಿದ ನಂತರ ದೇವರ ವಾಕ್ಯ ಹಿಂದಿಯಲ್ಲಿ ಬರೆಯಲ್ಪಟ್ಟಿದೆ, ಕನ್ನಡದಲ್ಲಿದೆ. ಪವಿತ್ರ ಆತ್ಮದ ಭರಿತವನಾಗಿ ಆಗಿರ್ತಾನೆ. ಪವಿತ್ರ ಆತ್ಮ ಬರುತ್ತದೆ. ಪವಿತ್ರ ಆತ್ಮ ಬಂದಿದ ನಂತರ ಮತ್ತೇನಾದ್ರು ಬೆದ್ದಂಗೆ ಇತ್ತು, ಈಗ ಕಣ್ಣು ಬರ್ತದೆ. ಕಣ್ಣು ಬಂದಿದ ಕೂಡಲೇ ಇಮಿಡಿಯೇಟ್ಲಿ ಅವನೇನ್ ಮಾಡ್ತಾನೆ? ನನಗೆ ದೀಕ್ಷಾ ಸ್ನಾನ ಕೊಡ್ರಿ. ಇಮಿಡಿಯೇಟ್ಲಿ ಕ್ಷಣದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಏನ್ ಮಾಡ್ತಾನೆ? ಈಗ ಹೊರಗಡೆ ಹೋಗಿ ಬಲವನ್ನು ಹೊಂದಿಕೊಂಡು ಸೇವೆ ಚಾಲು ಮಾಡ್ತಾನೆ. ವಿದಿನ್ ಎ ಮೂಮೆಂಟ್ ಇಲ್ಲಿ ಅದ್ಭುತ ಆಗ್ತದೆ. ಬಟ್ ನೀವೇನ್ ಮಾಡ್ತೇವೆ? ಕೆಲವೊಮ್ಮೆ ಪಾಸ್ಟರ್ ಹತ್ರ ಬಂದಿರ್ತೇವೆ, ಪಾಸ್ಟರ್ ಕೈ ಚಾಚಿ ಪ್ರೇಯರ್ ಮಾಡಿರ್ತಾನೆ, ಅದು ಪವಿತ್ರ ಆತ್ಮ ಸಹ ತುಂಬಿರ್ತೈತಿ, ನಿಮಗೆಲ್ಲ ಅದ್ಭುತ ಆಗಿರ್ತೈತಿ. ಆದ್ರೂ ನೀವು ಏನ್ ಆಲೋಚನೆ ಮಾಡಕ್ಕೆ ಚಾಲು ಮಾಡ್ತೀರಾ? ಈಗ ಬ್ಯಾಪ್ಟಿಸಮ್ ಬೇಡ, ನನ್ನ ಅಣ್ಣಗೆ ಕೇಳಬೇಕು, ನನ್ನ ಪಪ್ಪಗೆ ಕೇಳಬೇಕು, ನನ್ನ ಮಮ್ಮಿಗೆ ಕೇಳಬೇಕು, ನನ್ನ ಸಮಾಜದವ್ರು ಏನಂತಾರೆ, ಇನ್ನೂ ಸ್ವಲ್ಪ ಬೆಳೆಯಬೇಕು. ಅರೆ ಪೌಲ್ಗೆ ನೋಡ್ರಿ, ಯಾರಿಗೆ ಕೇಳೋಣ? ಪಪ್ಪ ಮಮ್ಮ ಇರಬಹುದು, ಅವ್ರ ಸಮಾಜ ಇರಬಹುದು, ಹೊರಗಡೆ ಆಗ್ತಾರ ಆಲೋಚನೆ ಇದ್ದಿರಬಹುದು. ಆದ್ರೂ ಆ ಕ್ಷಣದಲ್ಲಿ ದೇವರು ಅದ್ಭುತ ಮಾಡಿದ ನಂತರ ಅವ್ರ ಸಂಬಂಧಿಕರು ನೋಡ್ಲಿಲ್ಲ, ಅಣ್ಣ ತಮ್ಮ ನೋಡ್ಲಿಲ್ಲ, ಯಾವ ಸಮಯದಲ್ಲಿ ನೋಡ್ಲಿಲ್ಲ, ಟೈಮ್ ನೋಡಿಲ್ಲ. ಇಮಿಡಿಯೇಟ್ಲಿ ಹೇಳ್ತಾನೆ, ದೇವ್ರು ನನಗೆ ಮುಟ್ಟಿದಾನೆ, ಅದ್ಭುತವನ್ನು ಮಾಡಿದಾನೆ, ನಾನೇನ್ ಮಾಡ್ಬೇಕು? ದೀಕ್ಷಾಸ್ನಾನ ಹೊಂದಿದ ದೇವರ ಮಗನಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇವತ್ತು ಒಂದು ನಾನ್ ನಿಮ್ಗೆ ಹೇಳ್ತಾ ಇರೋದಂತಂದ್ರೆ, ಡೋಂಟ್ ವೇಟ್ ಮಾಡಬೇಡ್ರಿ ಯಾವುದೊಂದು ವಿಷಯಕ್ಕೆ.
ಇದು ಆಗ್ಲಿ ಅದು ಆಗ್ಲಿ ನೀವು ಚಾಲು ಮಾಡ್ರಿ. ಇವಾಗ ನಾವು ನೋಡ್ತೀವಿ ಯೇಸು ಸ್ವಾಮಿ ಬಿಟ್ರೆ ಸೆಕೆಂಡ್ ಪವರ್ಫುಲ್ ಸೇವೆ ಮಾಡುವವರು ಯಾರಂತಂದ್ರೆ ಪೌಲ್. ಅವರು ನೆರಳಿನಿಂದ ಕರವಸ್ತ್ರದಿಂದ ಚೆನ್ನಾಗಿ ಬಿಡುಗಡೆ ಆಗಿದೆ. ಹೇಗೆ ಸಾಧ್ಯ? ತನ್ನ ಹಳೆ ಸ್ವಭಾವ ಬಿಟ್ಟು ಆಮೇಲೆ ದೇವರ ಆಜ್ಞೆಗೆ ತಕ್ಕಂತೆ ನಡೆದಿದ್ದಾನೆ. ಇಮ್ಮಿಡಿಯೇಟ್ಲಿ ಪಟಾಪಟ್ ಪೂರಾ ಯೇಸು ಸ್ವಾಮಿ ನಂಬುವನ ಆಗಿರ್ತಾನೆ. ಈಗ ನೀವು ಹೇಳ್ರಿ, ನಿಮ್ಗೆ ಇವತ್ತು ಬಿಡುಗಡೆ ಆಯ್ತು, ನೀವು ಇವತ್ತೇ ಬಾಪ್ಟಿಸಮ್ ತಗೋತೀರಾ? ಇನ್ನೂ 6 ವರ್ಷ ಹೋಗ್ಲಿ ಪಾಸ್ಟರ್, ಇನ್ನು 3 ವರ್ಷ ಹೋಗ್ಲಿ. ಬಟ್ ಪೌಲ್ ಹಂಗಲ್ಲ, ಇಮಿಡಿಯೇಟ್ಲಿ ಬಿಡುಗಡೆ ಆತ. ಅಂತ ದೇವ್ರ ಬಿಡುಗಡೆ ಮಾಡ್ತಾನಂತಂದ್ರೆ ಇದು ಬಾಪ್ಟಿಸಮ್ ಕೊಡ್ರಿ. ಯಾಕೆ? ಇನ್ನೂ ನನಗೆ ಆಶೀರ್ವಾದ ಬೇಕು. ಹಾಲೆಲೂಯಾ. ಸೊ ನಾವೇನ್ ಮಾಡ್ಬೇಕು? ದೇವರ ಆಜ್ಞೆಗೆ ವಿಧೇಯರಾಗಬೇಕಾಗುತ್ತದೆ. ಓಕೆ, ಸೊ ಬಹಳ ಆಜ್ಞೆಗಳದು, ನಾನು ನಿಮಗೆ ಆಜ್ಞೆಗಳ ಹೇಳ್ತಾ ಇಲ್ಲ, ಬಟ್ ಇದೊಂದು ಸಿಸ್ಟಮ್ ಪ್ರಕಾರವಾಗಿ ನಾನು ನಿಮಗೆ ಹೇಳಿದ್ದೇನೆ, ತಿಳಿಸಿದ್ದೇನೆ. ಸೊ ದೇವರು ಖಂಡಿತವಾಗಿ ನಿಮ್ಮನ್ನ, ನಿಮ್ಮ ಕುಟುಂಬನ ಆಶೀರ್ವಾದವನ್ನ ಮಾಡ್ತಾರೆ. ಈ ವಾಕ್ಯ ಮುಖಾಂತರ ಏನಂತಾರೆ? ಟಾಪಿಕ್ ಏನಿತ್ತು? ಹೌ ಕ್ಯಾನ್ ಐ ಗೆಟ್ ಜೀಸಸ್ ಕ್ರೈಸ್ಟ್. ನಾನು ಯೇಸು ಸ್ವಾಮಿಯನ್ನ ಯಾವ ತರ, ಇಲ್ಲಂದ್ರೆ ಹೇಗೆ ನಾವು ಪಡ್ಕೊಂಡಿರಬಹುದು. ಸೊ 3 ವಿಷಯ ನಾವು ನೋಡಿದ್ದೇವೆ. ಫಸ್ಟ್ ವಿಷಯ ಯಾವುದು? ಆಸಕ್ತಿ. ನಮ್ಮಲ್ಲಿ ಆಸಕ್ತಿ ಇರಬೇಕು. ಸೆಕೆಂಡ್, ಹಳೆ ಸ್ವಭಾವ ಬಿಡಬೇಕು. 3ನೇ ವಿಷಯ, ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಕೇಳಿ ಒಂದು ಕಿವಿನ ಬಿಸಾಕ್ಬೇಕಂತದಲ್ಲ, ಆಜ್ಞೆಗಳನ್ನ ಕೇಳಿ ತಕ್ಕಂತೆ ನಡಿಬೇಕು. ಈಗ ನಾನು ನಿಮ್ಗೆ ಹೇಳ್ತಾ ಇರೋದು 3 ಪಾಯಿಂಟ್ ಅಲ್ಲಿ 3 ಪಾಯಿಂಟ್ ನಾನು ನಿಮಗೆ ವಾಪಸ್ ಕೇಳ್ತೇನೆ. ನಿಮ್ಮಲ್ಲಿ ದೇವರನ್ನ ನೋಡ್ಬೇಕಂತ ಆಸಕ್ತಿ ಇದೆ. ನೀವು ನಿಮ್ಮ ಹಳೆ ಜೀವನ, ಹಳೆ ಸ್ವಭಾವನ್ನ, ನಡತೆಯನ್ನ ಬಿಟ್ಟಿದ್ದೀರಾ? ನೀವು ದೇವರ ಆಜ್ಞೆಗೆ ವಿಧೇಯರಾಗ್ತಾ ಇದ್ದೀರಾ? ಕೈಕೊಂಡು ನಡೀತಾ ಇದ್ದೀರಾ? ಇಲ್ಲಂತಂದ್ರೆ ಜಸ್ಟ್ ಹೆಸರಿಗೆ ನಾನು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದೇನೆ, ಯೇಸು ಸ್ವಾಮಿ ನನ್ನಲ್ಲಿ ಇದ್ದಾನೆ, ನಾನು ಯೇಸು ಸ್ವಾಮಿಯಲ್ಲಿ ಇದ್ದೇನೆ. ಜಸ್ಟ್ ನಮ್ಗೆ ಒಂದು ತೃಪ್ತಿಗಾಗಿ ಹೇಳ್ತಾ ಇರೋದು. ಇದು 613 ಆಜ್ಞೆಗಳದು, ಅದರಲ್ಲಿ ನಾನು 3 ಪಾಯಿಂಟ್ ಮಾತಾಡಿದೆ. ಚರ್ಚ್ಗೆ ಬರಕ್ಕೆ ನಿಮಗೆ ಲೇಟ್ ಆಗ್ಬಿಡ್ತದೆ. ಹೇಗೆ ಲೇಟ್ ಆಗತ್ತೆ? ಕೇರ್ಲೆಸ್, ಆಸಕ್ತಿ ಇಲ್ಲ. ಆರಾಧನೆಯಲ್ಲಿ ನಾನು ಹೋಗ್ಬೇಕು, ಆರಾಧನೆ ಮಾಡಬೇಕು, ಕರ್ತನ ದೇವರಿಗೆ ನಾನು ಸ್ತೋತ್ರ ಮಾಡಬೇಕು, ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲ ಅಂತಂದ್ರೆ ಅರ್ಥ ನೀವು ಯೇಸಪ್ಪನ ಇನ್ನೂ ಪಡ್ಕೊಂಡಿಲ್ಲ. ನೀವು ನಿಮಗಾಗಿ ಬೇಕಾದ್ರೆ ಏನೇ ಮಾತಾಡ್ಕೊಳ್ಳಿ. ಇನ್ನೂ ಹಳೆ ಸ್ವಭಾವ ಇನ್ನೂ ನಿಮ್ಮಲ್ಲಿದೆ ಅಂತಂದ್ರೆ ಇನ್ನೂ ದೇವರನ್ನ ನೀವು ಪಡ್ಕೊಂಡಿಲ್ಲ. ಇನ್ನು ದೇವರ ಆಜ್ಞೆ ಕೇಳಿ ಕೈಗೊಂಡು ನಡೀತಾ ಇಲ್ಲ ಅಂತಂದ್ರೆ ಸಾಧ್ಯವಿಲ್ಲ ನೀವು ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಹೇಳಿ. ಸೊ ಪ್ಲೀಸ್ ಈ 3 ವಿಷಯ ನನ್ನಲ್ಲಿ, ನಿಮ್ಮಲ್ಲಿ ಇರಲಿ. ದೇವರ ಆಶೀರ್ವಾದ ಮಾಡ್ತಾನೆ. ಈ ಯೇಸಪ್ಪಗೆ ನಂಬಿಟ್ಟಿರ ತಾನೆ, ನಂಬಿದಿರಲ್ಲ, ಮತ್ತೆ ಆಸಕ್ತಿ ಯಾಕಿಲ್ಲ ನಮ್ಮಲ್ಲಿ? ಆ ಕುತೂಹಲ ಇಲ್ಲ. ಆರಾಧನೆ ಮಾಡಬೇಕು, ಬೈಬಲ್ ಓದಬೇಕು, ನಾನು ಸಾಕ್ಷಿ ಹೇಳ್ಬೇಕು. ಸಾಕ್ಷಿ ಹೇಳುವ ಮುಂದೆ ಹಂಗ್ ಮಾಡ್ತೀರಿ ನೀವು. ಅದನ್ನ ಅರ್ಥ ನೀವು ಚೆನ್ನಾಗಿ ಪ್ರೇಯರ್ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಯಾವ ಅದ್ಭುತ ಆಗೇ ಇಲ್ಲ. ಈ ಒಂದು ವಾರ ಯಾರ ಜೀವನದಲ್ಲಿ 1 ವಾರದೊಳಗೆ ಅದ್ಭುತ ಆಗಿಲ್ಲ ಅಂತಂದ್ರೆ ಅರ್ಥ ನೀವು ದೇವರ ಜೊತೆಗೆ ಇಲ್ಲ ನಿಮ್ಮ ಸಂಪರ್ಕ. ಒಂದೊಂದು ಅದ್ಭುತವನ್ನ ಮಾಡ್ತಾನ. ನಾನು ಸಾಕ್ಷಿ ಹೇಳ್ಬೇಕಂತಂದ್ರೆ ಇವತ್ತಿನ ಸಾಕ್ಷಿ ಹೇಳ್ತೇನೆ. ತುಂಬಾ ಏನಾದ್ರೆ ಸಮಸ್ಯೆ ಇತ್ತು ನನಗೆ, ಭಯಂಕರ ಅದು ಹೊಟ್ಟೆ ಪೇನ್ ಇತ್ತು. ಏನು ಮಾಡ್ಲಿ, 1 ತಾಸು ದೇವರ ಮುಂದೆ ಕೂತ್ಕೊಂಡು ಪ್ರೇಯರ್ ಮಾಡಿದೆ. ಎವ್ರಿಥಿಂಗ್ ಗಾನ್, ಏನಿಲ್ಲ. ಸೊ ನಾನು ಸಾಕ್ಷಿ ಹೇಳ್ತೇನೆ. ಏನ್ರಿ, ನನಗೆ ತುಂಬಾ ಭಯಂಕರ ಹೊಟ್ಟೆ ನೋವು ಇತ್ತು, ದೇವರು ಅದರಿಂದ ಬಿಡುಗಡೆ ಮಾಡಿದೆ. ದೇವರಿಗೆ ಸ್ತೋತ್ರ ಉಂಟಾಗಿ. ಇಟ್ ಮೀನ್ಸ್ ನಾನು ದೇವರ ಜೊತೆ ಇದ್ದೇನೆ. ನಿಮ್ಮಲ್ಲಿ ಸಾಕ್ಷಿ ಹುಟ್ಟುತ್ತಾ ಇಲ್ಲ ಅಂತಂದ್ರೆ ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ, ದೇವರ ಜೊತೆ ಕನೆಕ್ಷನ್ ಇನ್ನೂ ಸರಿ ಇಲ್ಲ, ಹಳೆ ಸ್ವಭಾವ ಇನ್ನೂ ಬಿಟ್ಟಿಲ್ಲ, ನಿಮ್ಮಲ್ಲಿ ಆಸಕ್ತಿ ಇನ್ನೂ ಇಲ್ಲ, ಇನ್ನೂ ಈ ದೇವರ ಆಜ್ಞೆಗಳ ಯಾವ ಕೊಟ್ಟಿದ್ದಾನೆ ತಕ್ಕಂತೆ ನಡೀತಾ ಇಲ್ಲ. ಕೇಳಿದಿರಿ ಅಷ್ಟೇ. ಕಮ್ ಔಟ್, ಹೊರಗಡೆ ಬರೋಣ, ಇದೆಲ್ಲ ವಿಷಯ ಬಿಟ್ಬಿಡೋಣ, ದೇವರನ್ನ ಇಡೋಣ. ಖಂಡಿತವಾಗಿ ದೇವರ ಆಶೀರ್ವಾದ ಮಾಡ್ತಾರೆ. ಅದು ನಿಜ. ಏನಂತ ಹೇಳಿ, ಫಸ್ಟ್ ಟೈಮ್ ನಾನು ಆಲೆಗೆ ಬಂತಂದ್ರೆ ನನಗೆ ಏನು ಗೊತ್ತಾಗೋದಿಲ್ಲ. ಏನಂತೆ, ಪಶ್ಚಾತ್ತಾಪ ಏನು, ಪ್ರಾರ್ಥನೆ ಏನು, ಬೈಬಲ್ ಏನು ಗೊತ್ತಾಗೋದಿಲ್ಲ. ಬಟ್ ನಾವು ಬರ್ತಾ 6 ವರ್ಷ ಇತ್ತು. 6 ವರ್ಷ ಆದ ನಂತರ ಸಾಯಿಸಮಿಗೆ ಹಿಂಬಾಲಿಸ್ತಾ ಇಲ್ಲ ಅಂತಂದ್ರೆ ಯಾರು ತಪ್ಪದು? ನಮ್ ತಪ್ಪು. ಹೊಸವರಿಗೆ ಬಿಟ್ಬಿಡ್ರಿ, ಇವತ್ತು ಬರ್ತಾರೆ, ನಾಳೆ ಹೋಗಿರ್ತಾರೆ. ಬಟ್ ಅಕಸ್ಮಾತ್ ದೇವರ ಚಿತ್ತದ್ರೆ ಅಂತವನ್ನ ಆರಿಸಿ ತೆಗೆದುಕೊಡ್ತಾನೆ ದೇವರು. ನಿಮಗಿಂತ ಪವರ್ಫುಲ್ ವಿಶ್ವಾಸಿ ಅವರೇ ಆಗಿರ್ತಾರೆ. ಯಾರು ಈಗ ನಿನ್ನೆ ಮೊನ್ನೆ ಬಂದವರೇ.
ಅವಳ ಆಸಕ್ತಿ ಇರುತ್ತೆ, ದಾ ಇರುತ್ತೆ. ಹೌದು, ನಾನು ದೇವರನ್ನ ನೋಡ್ಬೇಕು, ಬೈಬಲ್ ಓದ್ಬೇಕು, ಚರ್ಚ್ಗೆ ಹೋಗ್ಬೇಕು. ಬಟ್ ನಾವು ಹಳೆ ವಿಶ್ವಾಸಿ, 30 ವರ್ಷ 20 ವರ್ಷದ ವಿಶ್ವಾಸಿ, ಆರಾಮ್ ನಾಸ್ತಾ ಮಾಡಿಕೊಂಡು 10 ಗಂಟೆಯಾಗಿ 11:15 ತಕ ಬಂದಿರ್ತೀವಿ ನಾವು ಚರ್ಚ್. ಎಲ್ಲಿತ್ತು ನಿಮ್ಮ ಆಸಕ್ತಿ? ಟ್ರೈನ್ ಇದ್ರೆ 11 ಗಂಟೆಗೆ ನೀವು ಎಷ್ಟು 11:15 ಹೋಗ್ತೀರಾ? 9 ಗಂಟೆಯಲ್ಲಿ ಸ್ಟೇಷನ್ದಾಗಿರ್ತೀರಿ. ನೀವು ಟ್ರೈನ್ಗೆ ಎಷ್ಟೇ ಹೆದರ್ತೀರ ಅಂತಂದ್ರೆ ದೇವರಿಗೆ ಹೆದರ್ತಾ ಇಲ್ಲ. ಸಿ, ದೇವರು ನಮ್ಮನ್ನ ಕಾಯಬಾರ್ದು, ನಾವು ದೇವರನ್ನ ಕಾಯಬೇಕು. ಹಾಲೆಲೂಯ. ದೇವರ ಪ್ರಸನ್ನತೆ ಇಲ್ಲಿ ಯಾವಾಗ್ಲೂ 24 ತಾಸು ಇರ್ತದೆ. ಬಟ್ ಭಾನುವಾರ 10 ಗಂಟೆ ದೇವರು ಎಕ್ಸ್ಪೆಕ್ಟ್ ಮಾಡ್ತಾನೆ, ಯಾರು ಫಸ್ಟ್ ಬಂದು ನನ್ನ ಜೊತೆ ಮಾತಾಡ್ತಾರಂತ. ಹಾಲೆಲೂಯ. ಬನ್ನಿ ನಾವು ಪ್ರಾರ್ಥನೆ ಮಾಡೋಣ. ದೇವರಿಗೆ ಹೇಳೋಣ, ಸ್ವಾಮಿ ನಮ್ಮನ್ನ ಕ್ಷಮಿಸು. ಇಲ್ಲಿವರೆಗೆ ಇನ್ನೂ ಹಳೆ ಸ್ವಭಾವ ಇದೆ, ನಿನ್ನ ಆಜ್ಞೆಗಳನ್ನ ನಾನು ಕೇಳ್ಕೊಂಡು ಹೋಗ್ತಾ ಇಲ್ಲ, ಇನ್ನು ನನ್ನಲ್ಲಿ ಆಸಕ್ತಿ ಇಲ್ಲ. ಮನಸ್ಸು ಬಂದರೆ ಒಮ್ಮೆ ಆಲಯಕ್ಕೆ ಬರ್ತೀನಿ, ಇಲ್ಲಂದ್ರೆ ಇಲ್ಲ. ಪ್ರೇರ್ ಮಾಡೋಣ. ಕಣ್ಣಿ ಕಣ್ಣನ್ನು ಮುಚ್ಚಿ ನಾವೆಲ್ಲರೂ ಸೇರಿ ಕಣ್ಣುಗಳನ್ನು ಮುಚ್ಚೋಣ. ದೇವರಿಗೆ ಹೇಳೋಣ, ಸ್ವಾಮಿ ನಾನು ನಿನ್ನನ್ನು ಹೇಗೆ ಪಡ್ಕೊಳ್ಬಹುದು ಅಂತಂದ್ರೆ, ನನ್ನಲ್ಲಿ ಆಸಕ್ತಿ ಇರುವುದರಿಂದ, ಹಳೆ ಸ್ವಭಾವ ನಾನು ಬಿಡಬೇಕು. ಆದ್ರಿಂದ ಆಮೇಲೆ ನಿಮ್ಮ ಆಜ್ಞೆಗಳನ್ನು ಕೇಳಿ ಕೈಕೊಂಡು ನಡೆಯುವುದರಿಂದ ನಾನು ನಿಮ್ಮನ್ನ ಪಡ್ಕೊಳ್ಳಬಹುದು. ಪ್ರಾರ್ಥನೆ ಮಾಡಿ ದೇವರಿಗೆ ಹೇಳಿ, ಸ್ವಾಮಿ ನಾನು ನಿನ್ನ ಮಗಳು, ನಾನು ನಿನ್ನ ಮಗನು. ಇನ್ಮೇಗೆ ಈ 3 ಮಾತುಗಳು ನನ್ನ ಜೀವನದಲ್ಲಿ ನನಗೆ ಅಳವಡಿಸಿಕೊಳ್ಳುವಂತೆ ನೀವು ಸಹಾಯ ಮಾಡಿ. ನನ್ನಲ್ಲಿ ಹಳೆ ಸ್ವಭಾವ ಸ್ವಾಮಿ ಇನ್ನು ಏನಾದರೂ ಇರುವುದಾದರೆ ತೆಗೆದು ಹಾಕಿ. ನಮ್ಮಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಆಸಕ್ತಿ ಇಲ್ಲ, ನಿನ್ನ ನೋಡಬೇಕಂತ ಕುತೂಹಲ ಇಲ್ಲ, ಇವತ್ತು ಕೊಡು ಸ್ವಾಮಿ. ನನ್ನ ಆಜ್ಞೆಗಳನ್ನ ಕೇಳಿಕೊಂಡು ನಾನು ನಡೆಯುವಂತೆ ನನಗೆ ನೀವು ಸಹಾಯ ಮಾಡಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ, ಅದ್ಭುತವನ್ನ ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸಿ. ನಂಬಿಕೆಯಿಂದ ಕರ್ತನ ದೇಶಯ ನಾಮದಲ್ಲಿ ಬೇಡ್ತೇವೆ ತಂದೆ, ಆಮೇನ್.